ಎಲ್ಲರೂ ಸದಾ ಸಾವಧಾನವಾಗಿ ಕೂತ್ಕೊಳ್ಳುವಂತರಾಗೋಣ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಗಟ್ಟಿಯಾಗಿ ಎಲ್ಲರೂ ಹೇಳೋಣ, ಹಲ್ಲೆಲೂಯ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಾವು ಇರಬೇಕು. ಯಾರನ್ನು ಆ ಕಡೆ ನೋಡುವಾಗ ಇದೆಲ್ಲ ಅವಘಡಗಳು ನಡೆದು ಬಿಡ್ತದೆ. ಇವತ್ತಿನ ದಿವ್ಯವಾದಂಥ ಒಂದು ಸಂದೇಶ, ನಮ್ಮನ್ನು ನಾವೇ ಬಲಪಡಿಸಿಕೊಳ್ಬೇಕು. ಎಲ್ಲರೂ ಹೇಳಿ, ಇನ್ನೊಂದು ಸಾರಿ ಹೇಳಿ, ನಮ್ಮನ್ನು ನಾವೇ. ಮತ್ತಾರು ನಮ್ಮನ್ನು ಬಲಪಡಿಸೋಕ್ಕಾಗಲ್ಲ. ಯಾಕಂದರೆ ನಾವು ಅಂದ್ಕೊಂಡಿರ್ತೇವೆ, ನಮ್ಮನ್ನು ಯಾರಾದರೂ ಪ್ರೋತ್ಸಾಹ ಮಾಡಿದರೆ, ನಮ್ಮನ್ನು ಯಾರಾದರೂ ಬಲಪಡಿಸಿದರೆ, ನಮ್ಮ ಜೊತೆಯಲ್ಲಿ ನಿಂತ್ಕೊಂಡ್ರೆ ಅಟ್ಲೀಸ್ಟ್ ತಗೊಳಪ್ಪ ಅಂತ ಏನಾದರೂ ಕೊಡುವುದಾದರೆ, ಅಥವಾ ವೈಯಕ್ತಿಕವಾಗಿ ನಾನಿದ್ದೀನಿ ಅಂತ ಹೇಳುವುದಾದರೆ ನನಗೆಷ್ಟು ಧೈರ್ಯ. ನನ್ನ ಹತ್ರ ಇದ್ದಾಗ ಎಷ್ಟು ಜನ ಬಂದರು, ಅವ್ರಿಗೆ ಎಷ್ಟು ಧೈರ್ಯ ಮಾಡಿದೆ, ಎಷ್ಟು ಅವರಿಗೆ ಕೊಟ್ಟೆ, ಎಷ್ಟು ರೀತಿಯಲ್ಲಿ ಅವರಿಗೆ ನಾನು ಸಹಕಾರ ಮಾಡಿದೆ. ಏನೆಲ್ಲ ಮಾಡಿದರೂ ಸದಾ ನನ್ನ ಪರಿಸ್ಥಿತಿ ಸರಿಯಾಗಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನನಗೆ ಯಾರಾದರೂ ಹಾಕಿದರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ. ಯಾಕೆಂದರೆ ನಾನಾಗಲಿ ನೀವಾಗಲಿ ನಿಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸದಾ ಇದೊಂದು ಸಹಜವಾಗಿ ಕಷ್ಟದ ಕಾಲದಲ್ಲಿ ಆಶ್ರಯವನ್ನು ಬೇಡುವಂಥ ಒಂದು ಮನೋಭಾವನೆ ಮತ್ತು ಸ್ವಭಾವ ಇರುವಂಥದ್ದಾಗಿದೆ. ಆತ್ಮೀಯ ದೇವಜನರೇ, ಎಲ್ಲರ ಬದುಕಿನಲ್ಲಿ ಸಹ ಇಂಥ ಘಟನೆಗಳು ನಡೆದು ಹೋಗ್ಬಿಡ್ತದೆ. ಆದರೆ ಇವತ್ತು ದೇವರಾತ್ಮನು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದ್ದಾರೆ. ನಿಮ್ಮ ಬದುಕಿನಲ್ಲಿ ಯಾರಾದರೂ ಸಹಾಯ ಮಾಡುವುದಾದರೆ 1 ಗಂಟೆ ಅಥವಾ 2 ಗಂಟೆ, 1 ದಿನ, 2 ದಿನ ಅಥವಾ 3 ದಿನ ಮಾಡ್ಬೋದು, ಅಥವಾ 1 ವಾರ ಮಾಡ್ಬೋದು. ಜೀವನ ಪೂರ್ತಿ ಯಾರಾದರೂ ನಿಂತ್ಕೊಳ್ತಾರಾ? ಕೊನೆ ತನಕ ಎಂಬುದಾಗಿ ಬಾಯಿ ಮಾತಲ್ಲಿ ಹೇಳ್ತಾರೆ. ಕೊನೆ ಸೆಕೆಂಡ್ ತನಕ ನಿಂತ್ಕೊಳ್ಳಲ್ಲ. 1 ಸೆಕೆಂಡು ಆಗಲ್ಲ. ಆಲ್ರೆಡಿ ಒಂದು ಕಾಲ್ ಬಂದರೆ ಸಾಕು, ಅಯ್ಯೋ ನನ್ನ ಕೆಲಸ ಇದೆ, ನಾನಿರ್ತೀನಿ, ಹೆದರ್ಬೇಡ ನೀನು ಅಂತ ಹೇಳಿ ಹೋಗ್ಬಿಡ್ತಾರೆ. ಯಾವಾಗ ನಮ್ಮ ಜೊತೆಯಲ್ಲಿ ಜನ ಇರ್ತಾರೆ ಗೊತ್ತಾ? ನಮಗೆ ಶಕ್ತಿ ಇರುವಾಗ, ನಮ್ಮಲ್ಲಿ ಹಣ ಇರುವಾಗ, ನಮ್ಮಲ್ಲಿ ಬಲ ಇರುವಾಗ, ನಮ್ಮಲ್ಲಿ ಜ್ಞಾನ, ನಮ್ಮಲ್ಲಿ ಸೌಂದರ್ಯ, ನಮ್ಮಲ್ಲಿ ತಲಾಂತಗಳು, ನಾವು ಸಮೃದ್ಧಿ ಭರಿತವಾದಂಥ ಜೀವಿತವನ್ನು ನಡೆಸುವಂಥ ಸಂದರ್ಭದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಪ್ರಪಂಚನೇ ನಿನಗೆ ಸಾಥ್ ಕೊಡುತ್ತೆ. ನಿನ್ನ ಜೊತೆಯಲ್ಲೇ ಇರ್ತೀವಿ ಎಂಬುದಾಗಿ ಪ್ರತಿಯೊಬ್ಬರು ನಿನ್ನ ಸಂಗಡನೆ ಬಂದು ನಿನ್ನ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ನಿನ್ನ ಹತ್ರ ಎಲ್ಲ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಯಾರೂ ಸಹ ನಿನ್ನಿಂದ ದೂರ ಹೋಗೋದಕ್ಕೆ ಇಷ್ಟಪಡಲ್ಲ. ಆದರೆ ನಿನ್ನಲ್ಲಿ ಸ್ವಲ್ಪ ಕೊರತೆ ಆದರೂ, ನಿನ್ನಲ್ಲಿ ಏರುಪೇರಾದರೂ, ನಿನ್ನಲ್ಲಿ ಏನಾದರೂ ಬಲಹೀನತೆ, ಏನಾದರೂ ಅನಾರೋಗ್ಯ ಉಂಟಾದರೆ ಎಲ್ಲರೂ ಅಂದ್ಕೊಳ್ಳೋದೇನು ಗೊತ್ತಾ? ಅಯ್ಯೋ, ಎಲ್ಲಿ ಹೋದರೆ ಏನು ಕೇಳಿಬಿಡ್ತಾರೋ ಏನೋ, ಅವ್ರ ಹತ್ರ ಹೋದರೆ ನಾನು ಹೆಲ್ಪ್ ಆಗುತ್ತೇನೋ, ಏನಪ್ಪ ನನ್ನ ಜೀವನ ಇನ್ಯಾಕಪ್ಪ ಸುಮ್ಮನೆ ಹೋಗೋದು ಎಂಬುದಾಗಿ ಹೇಳಿ ದೂರ ಸರಿತಾರೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಯಾರಿಗೂ ಸದಾ ಯಾರಿಗೆ ಸಹಾಯ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಕೊನೆ ತನಕ ಇಲ್ಲ. ಯಾರಿಗೂ ಸದಾ ನಮ್ಮ ಕಷ್ಟ, ನಮ್ಮ ಭಾರ, ನಮ್ಮ ಕಣ್ಣೀರು, ನಮ್ಮ ದುಃಖ, ನಮ್ಮ ವೇದನೆ, ನಮ್ಮ ಆವೇದನೆ, ನಮ್ಮ ಒಂಟಿತನ, ನಮ್ಮ ಅನಾರೋಗ್ಯ ಹೊತ್ತುಕೊಳ್ಳುವಷ್ಟು ಶಕ್ತಿ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಯಾವ ವ್ಯಕ್ತಿಯನ್ನು ಕೇಳುವುದಾದರೂ ಸದಾ ಈ ಪ್ರಪಂಚದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ, ಯಾರು ಯಾರ ಭಾರವನ್ನು ಹೊತ್ತುಕೊಳ್ಳೋದಕ್ಕಾಗಲ್ಲ. ಅದಕ್ಕಾಗಿಯೇ ದೇವರು ಇವತ್ತು ಮಾತನಾಡುತ್ತಿರುವಂಥ ಸಂಗತಿ ಏನು ಗೊತ್ತಾ? ನಮ್ಮೊಟ್ಟಿಗೆ ಇರುವಂಥ ಜನರೆಲ್ಲರೂ ಸದಾ ಒಂದಲ್ಲ ಒಂದು ದಿನ ಕೈ ಕೊಟ್ಟು ಹೋಗ್ತಾರೆ, ಒಂದಲ್ಲ ಒಂದು ದಿನ ಟಾಟಾ ಮಾಡ್ತಾರೆ, ಒಂದಲ್ಲ ಒಂದು ದಿನ ಕೈ ಎತ್ತಿ ಹೋಗ್ತಾರೆ. ಆದರೆ ಯಾವತ್ತೂ ಕೈ ಬಿಡಲಾರದಾತನು, ಯಾವತ್ತೂ ಸದಾ ನಮ್ಮನ್ನು ಮರೆಯಲಾರದಾತನು, ಯಾವತ್ತೂ ಸದಾ ನಮ್ಮಿಂದ ದೂರ ಆಗದೆ, ಯಾವತ್ತೂ ನಮ್ಮನ್ನು ದೂಷಿಸದೆ, ಯಾವತ್ತೂ ಸದಾ ನಮ್ಮನ್ನು ಕಡೆಗಣಿಸದೆ, ಯಾವತ್ತೂ ಕೀಳಾಗಿ ನೋಡದೆ, ನಮ್ಮ ಕಷ್ಟದಲ್ಲಿಯೂ, ನಮ್ಮ ಸಮೃದ್ಧಿಯಲ್ಲಿಯೂ, ನಮ್ಮ ಸಂತೋಷದಲ್ಲಿಯೂ, ನಮಗಿರುವಂಥ ಅನೇಕ ವಿಧವಾದಂಥ ಬವಣೆಯಲ್ಲಿಯೂ, ಬದುಕಿನ ಅನೇಕ ಅಡೆತಡೆಗಳ ಮಧ್ಯದಲ್ಲಿಯೂ ಇರುವಾತನು ಒಬ್ಬನು. ಆತನು ಕಲ್ವಾರಿ ನಾಯಕನಾಗಿರುವಂಥ, ನಮಗಾಗಿ ನಮ್ಮ ಭಾರವನ್ನು ಹೊತ್ತು, ನಮಗಾಗಿ ಹುಡುಕಿ ಬಂದು, ನಮಗಾಗಿ ರಕ್ಷಿಸುವುದಕ್ಕಾಗಿ ನಮ್ಮನ್ನು, ಪರಲೋಕವನ್ನು, ಆತನ ಮಹಿಮೆಯನ್ನು ತ್ಯಜಿಸಿ ಈ ಲೋಕದಲ್ಲಿ ಇಳಿದು ಬಂದು ಇವತ್ತೂ ಸದಾ ನಿನ್ನನ್ನು ಬಲಪಡಿಸುತ್ತೇನೆ, ನಾನು ನಿನ್ನ ಜೊತೆಯಲ್ಲಿರ್ತೇನೆ, ನಾನು ನಿನಗೆ ಆಧಾರವಾಗಿರ್ತೇನೆ, ನಾನು ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ ಹೇಳುವ ದೈವ ಯಾರ್ರೀ ಅವರು? ಯಾರ್ರೀ?
ನೋಡಿ, ಇವರಿಗಷ್ಟೇ ಗೊತ್ತಿರ್ತದೆ, ಇವರಿಗೆಲ್ಲ ಗೊತ್ತಿರಲ್ಲ. ಇವರಿಗೆಲ್ಲ ಬೈಬಲೇ ಬರಲ್ಲ, ಇವರು ಪ್ರಾರ್ಥನೆ ಮಾಡಲ್ಲ. ನೀವೆಲ್ಲ ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಕರಿತೀರಲ್ವಾ, ಕರಿವಾಗ ಅವ್ರು ಹೇಳ್ತಾರೆ ನೀನು ಮಾಡ್ಕೋ, ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತ. ನೀವು ಬೈಬಲ್ ಓದಿದ್ರ ಅಂತ ಕೇಳಿದರೆ ಅಣ್ಣಂದರೆಲ್ಲ ಹೇಳ್ತಾರೆ ನೀನು ಓದ್ಕೋ, ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಹೌದಲ್ವಾ? ಯಾರ್ರೀ ಅವರು? ನಮ್ಮ ಭಾರ, ನಮ್ಮ ಬವಣೆ, ನಮ್ಮ ದುಃಖ, ನಮ್ಮ ಕಣ್ಣೀರನ್ನು, ನಮಗಿರುವಂಥ ಮನೋವೇದನೆ ಹೊರುವಂಥವ್ರು ಯಾರು? ಇಷ್ಟು ಲೇಟಾಗಿ ಹೇಳ್ತಿದ್ದೀರಲ್ಲ ಅಂತ ಮಹಾ ದೇವಾದಿ ದೇವನನ್ನು ನಿಮ್ಮ ಬಾಯಿನಿಂದ ಅಷ್ಟು ಲೇಟಾಗಿ ಬರ್ತಾ ಇದೆಯಂದರೆ ನನಗೆ ಅರ್ಥ ಆಗ್ತಾ ಇದೆ, ನಿಮಗೆ ಯಾರೋ ಒಬ್ಬರು ಆಧಾರ ಇದ್ದಾರೆ ಅಂತ, ಯಾರೋ ಒಬ್ಬರು ನೋಡ್ಕೊಳ್ಳೋರು ಇದ್ದಾರೆ, ಯಾರೋ ಒಬ್ಬರು ನಿಮಗೆ ಆಶ್ರಯವಾಗಿದ್ದಾರೆ ಎಂಬುದಾಗಿ ನನಗೆ ಅರ್ಥ ಆಗ್ತಾ ಇದೆ. ಆತ್ಮೀಯ ದೇವಜನರೇ, ಜನರನ್ನು ನೆಚ್ಚಬೇಡ್ರಿ. ನಿಮ್ಮ ಬದುಕಿನಲ್ಲಿ ಜನರ ಒಂದು ಕ್ರಿಯೆ ಕಾರ್ಯ, ಸಮಾಜ ಅಥವಾ ಸಮಾಜ ಗಣಿತ ಎಲ್ಲ ನಡೆಯಲ್ಲ ಇಲ್ಲಿ. ಸಮಾಜನೂ ಅಷ್ಟೇ, ಸಮಾಜದಲ್ಲಿರುವಂಥ ಹಿರಿಯರಷ್ಟೇ, ಈ ಪ್ರಪಂಚದಲ್ಲಿರುವಂಥ ಯಾವ ದೇಶವನ್ನು ನೀವು ನೋಡುವುದಾದರೂ ಸಹ ನೀವು ಗೆದ್ದರೆ ನಿಮ್ಮನ್ನು ಬೆನ್ನು ತಟ್ತಾರೆ, ನಿಮಗೆ ಚಪ್ಪಾಳೆ ತಟ್ತಾರೆ, ನಿಮಗೆ ಜಯಕಾರ ಹಾಕ್ತಾರೆ, ನಿಮಗೆ ಜಯೋತ್ಸವದೊಡನೆ ಮೆರವಣಿಗೆ ಮಾಡ್ತಾರೆ. ಆದರೆ ನೀವು ಸೋತು ಹೋದರೆ ನಿಮ್ಮ ಎಡೆಬಳಕೆ ಬರೋದಿರಲಿ, ನಿಮ್ಮ ಮೇಲೆ ಹೂವಿನ ಹಾರ ಹಾಕೋದಿರಲಿ, ಸೋತು ಹೋದಂಥ ನಿಮ್ಮ ಮೇಲೆ ಕಲ್ಲಿನ ಕಲ್ಮಳೆಯನ್ನು ಸುರಿಸುತ್ತಾರೆ. ಹಲ್ಲೆಲೂಯ! ಏನು ಸುರಿಸ್ತಾರೆ? ಎಕ್ಸಾಂಪಲ್ ಆಗಿ ಹೇಳ್ತೇನೆ, ಕೇಳಿದೆ. ನಾಲ್ಕು ಸ್ತೋತ್ರ. ಮನೆ 2020 ಮ್ಯಾಚ್ ನಡೆಯಿತು. ಆ 2020 ಮ್ಯಾಚ್ನಲ್ಲಿ ಇಂಡಿಯಾ ದೇಶ ಗೆದ್ದು ಬೀಗಿತು. ಆ ಗೆದ್ದು ಬೀಗಿದಂಥ ಸಂದರ್ಭದಲ್ಲಿ ಇಡೀ ದೇಶನ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟಿತು. ಭಾರತದ ಟೀಮ್ಗೋಸ್ಕರವಾಗಿ ಅವರು ಆಟ ಆಡಿದಂಥ ಆ ಕ್ರಿಯೆಗಳನ್ನು ನೆನೆಸುವಂಥ ಸಂದರ್ಭದಲ್ಲಿ ಭಾರತ ದೇಶದ ಎಲ್ಲ ಜನರು ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಅನೇಕ ಮುಖ್ಯಮಂತ್ರಿಗಳು ಅವರಿಗೆ ದೇಣಿಗೆಯನ್ನು ನೀಡಿದ್ದಾರೆ. ಅನೇಕ ಜನರು ಅಪ್ರಿಷಿಯೇಷನ್ ಮಾಡಿ ನಮ್ಮ ಭಾರತದ ಹೆಮ್ಮೆ, ಭಾರತದಲ್ಲಿ ನಿಮ್ಮಂಥ ಆಟಗಾರರು ಇರೋದಕ್ಕೆ ಎಷ್ಟೋ ಭಾರತ ದೇಶದ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದಾಗಿ ಚಪ್ಪಾಳೆ ತಟ್ಟುವಂಥ ಜನರನ್ನು ನೋಡುತ್ತೇವೆ. ಆದರೆ ಅದೇ ಸೋತಂಥ ಪಾಕಿಸ್ತಾನವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅವ್ರ ದೇಶಕ್ಕೆ ಹೋಗೋದಕ್ಕೆ ಅವ್ರು ಹೆದರ್ತಾ ಇದ್ದರು. ಆ ಟೀಮಿನ ಎಲ್ಲ ಮೆಂಬರ್ಸ್ಗಳು ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಹೂವಿನ ಮಳೆಯನ್ನು ಸುರಿಸಲಿಲ್ಲ, ಅವರ ಮೇಲೆ ಕಲ್ಲಿನ ಮಳೆಯನ್ನು ಸುರಿಸಿ ಅವರ ಮನೆಗಳ ಮೇಲೆ ಕಲ್ಲನ್ನು ಹಾಕಿದರು. ಸಮಾಜ ಯಾವತ್ತೂ ಸದಾ ಗೆದ್ದರೆ ಜೈಕಾರ ಹಾಕುತ್ತೆ, ಸೋತ್ರೆ ಕಲ್ಲು ಹಾಕುತ್ತೆ. ಸೋತ್ರೆ ಕಲ್ಲು ಹಾಕುತ್ತೆ. ಆತ್ಮೀಯ ದೇವಜನರೇ, ಆದರೆ ಆತ್ಮಿಕತೆ ಯಾತ್ರೆಯಲ್ಲಿರುವಂಥ ನಿನ್ನ ಬದುಕಿನಲ್ಲಿ ನೀನು ಯಾರನ್ನು ನಂಬಿದೆಯೋ ಗೊತ್ತಿಲ್ಲ, ಯಾರಿಗೆ ಆಧಾರ ಮಾಡಿಕೊಂಡಿದೆಯೋ ಗೊತ್ತಿಲ್ಲ, ಯಾರನ್ನು ಆಶ್ರಯ ಮಾಡಿಕೊಂಡಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಆತ್ಮಿಕತೆ ಈ ಜೀವಿತದಲ್ಲಿ ಒಂದು ಸತ್ಯ ಇವತ್ತು ನನಗೆ ಅರ್ಥ ಆಗಬೇಕು. ನಿನ್ನ ಬಳಿನಲ್ಲಿ ಹಣ, ಅಂತಸ್ತು, ಐಶ್ವರ್ಯ, ಶಕ್ತಿ, ಬಲ ಇರುವಂಥ ಸಂದರ್ಭದಲ್ಲಿ ಜನ ನಿನ್ನನ್ನು ಹುಡುಕೊಂಡು ಬರ್ತಾರೆ. ಆದರೆ ನನ್ನ ದೇವರು ಮಾತ್ರ ನಿನ್ನನ್ನು ಎಲ್ಲ ಸಂದರ್ಭಗಳಲ್ಲಿ ಹುಡುಕಿಕೊಂಡು ಬರ್ತಾರೆ. ಹಲ್ಲೆಲೂಯ! ಅದೇ ನಿಜವಾದಂಥ ಯೇಸುವಿನ ಆಶ್ರಯ, ನಿಜವಾದಂಥ ಯೇಸು ಕ್ರಿಸ್ತನ ಪ್ರೀತಿ. ಇವತ್ತು ಅನೇಕ ಜನರು ಆ ಯೇಸುವನ್ನು ಆಶ್ರಯ ಮಾಡಿಕೊಳ್ಳದೆ, ಯೇಸುವನ್ನು ಆಧಾರ ಮಾಡಿಕೊಳ್ಳದೆ ಇವತ್ತು ಯಾರ್ಯಾರನ್ನೋ ನಂಬುತ್ತಾರೆ, ಯಾರ್ಯಾರ ಬಳಿನಲ್ಲೂ ಹೋಗ್ತಿರ್ತಾರೆ. ಕೋರ್ಟ್ ವಿಷಯ ಆಗಿರ್ಬೋದು, ನಿನ್ನ ಒಂಟಿತನ ಆಗಿರ್ಬೋದು, ನಿನ್ನ ಕುಟುಂಬದಲ್ಲಿ ಗಂಡ ಹೆಂಡತಿ ದೂರಾಗಿರ್ಬೋದು, ನಿನ್ನ ಮಕ್ಕಳು ನಿನ್ನಿಂದ ವಿರೋಧಿಗಳಾಗಿ ಮಾರ್ಪಟ್ಟು ನಿನ್ನ ಜೀವಿತದಲ್ಲಿ ಅನೇಕ ವಿಧವಾದಂಥ ತಡೆಗಳನ್ನು ಒಡ್ಡುತ್ತಾ ಇರ್ಬೋದು. ನಿನ್ನ ಭವಿಷ್ಯತ್ತಿನ ಆ ದಿನಗಳನ್ನು ಯೋಚಿಸಿ ನೀನು ಕಂಗಾಲಾಗಿದ್ದುಕೊಂಡು ಇದಕ್ಕೆ ಎಲ್ಲಿ ನನಗೆ ಸೊಲ್ಯೂಷನ್ ಸಿಗ್ತದೆ, ಎಲ್ಲಿ ನನಗೆ ಉತ್ತರ ಸಿಗ್ತದೆ ಎಂಬುದಾಗಿ ಇವತ್ತು ಒದ್ದಾಡುತ್ತಿರುವಂಥ ದೇವ ಮಕ್ಕಳೇ, ಯೇಸುವಿನ ನಾಮದಲ್ಲಿ ದೇವರನ್ನು ನಂಬಿರುವಂಥ ನಮ್ಮ ಬದುಕಿನಲ್ಲಿ ಅಷ್ಟು ಬಲವಾಗಿರುವಂಥ, ಅಷ್ಟು ಶಕ್ತಿಶಾಲಿಯಾಗಿರುವಂಥ, ಎಲ್ಲ ವಿಷಯಗಳಲ್ಲಿ ನಮಗೆ ಬಲ ಕೊಟ್ಟು ನಡೆಸಿ ಆಧಾರ ಆಶ್ರಯವಾಗಿರುವಂಥ ಆ ದೇವರನ್ನೇ ನಾವು ಬಿಟ್ಟು ದೂರ ಇದ್ದೇವಂತೆ. ನಾನೆಲ್ಲ ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತಾ ಇದ್ದೇವೆ. ಆ ದೇವರನ್ನೇ ಬಿಟ್ಟು ಉಳಿದವರೆಲ್ಲರನ್ನು ನಾವು ಹತ್ತಿರಕ್ಕೆ
ತೆಗೆದುಕೊಂಡಿದ್ದೇವೆ, ಆದರೆ ದೇವರಿಂದಲೇ ನಾವು ದೂರವಾಗಿದ್ದೇವೆ ಅಂತ. ನಿಮ್ಮ ಹತ್ರ ಬೈಬಲ್ ಇರುವುದಾದರೆ ತೆಗೆದು ಓದ್ರಿ. ಯೆಶಾಯ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯದ 7ನೇ ವಚನದ ಕೊನೆ ಸಾಲು. ಯಾರಾದರೂ ತೆಲುಗುದವರಿದ್ದೀರಾ? ದೇವರಿಗೆ ಸ್ತೋತ್ರವಾಗಲಿ. ಯಾರಾದರೂ ತೆಲುಗುದವರಿದ್ದೀರಾ? ತೆಲುಗು ಬೈಬಲ್ ಇದೆಯಾ? ತೆಲುಗು ಬೈಬಲ್? ಓಕೆ, ಒಂದ್ಸಾರಿ ಕನ್ನಡದಲ್ಲಿ ಕೊನೆ ಸಾಲು 64ನೇ ಅಧ್ಯಾಯದ 7ನೇ ವಚನ, ಇನ್ನೊಂದು ಸಾರಿ ತೆಲುಗಿನಲ್ಲಿ ಕೊನೆ ಸಾಲು 64ನೇ ಅಧ್ಯಾಯದ 7ನೇ ವಚನ, ಯೆಶಾಯ ಪ್ರವಾದನೆ ಗ್ರಂಥ. ವಿಮುಖನಾಗಿ ನಮ್ಮನ್ನು ನಮ್ಮ ಅಪರಾಧಗಳಿಗೆ ವಶ ಮಾಡಿದ್ದೀಯಲ್ಲ. ಓದಮ್ಮ, ಪೂರ್ತಿ ವಚನ ಓದ್ಬಿಡುತ್ತೆ. 64ನೇ ಅಧ್ಯಾಯದ 7ನೇ ವಚನ. ಈಗ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿ ನಿನ್ನನ್ನು ಆಶ್ರಯಿಸಲು ಅಂದ್ರೆ ನಿನ್ನನ್ನು ಆಧಾರ ಮಾಡಿಕೊಳ್ಳಲು, ತ್ರಾಣ ತಂದುಕೊಳ್ಳುವವನು. ನೋಡಿ, ನಿನ್ನನ್ನು ಆಶ್ರಯ ಮಾಡಿಕೊಳ್ಳಲು, ನಿನಗೆ ಆಧಾರ ಮಾಡಿಕೊಳ್ಳಲು, ದೇವರಿಗೆ ಸ್ತೋತ್ರವಾಗಲಿ. ನಿನ್ನಲ್ಲಿ ತ್ರಾಣವನ್ನು ತಂದುಕೊಳ್ಳಲು ಎಲ್ಲಿಯೂ ಇಲ್ಲ, ಯಾವನೂ ಇಲ್ಲಂತೆ. ದೇವರಿಗೆ ಸ್ತೋತ್ರವಾಗಲಿ. ನಿನ್ನನ್ನು ಆಧಾರ ಮಾಡಿಕೊಂಡು ನಿನ್ನನ್ನು ಆಶ್ರಯ ಮಾಡಿಕೊಳ್ಳುವಂಥ ತ್ರಾಣ ಅಥವಾ ಶಕ್ತಿ ಯಾರಲ್ಲೂ ಇಲ್ಲ ಅಂತ. ತೆಲುಗಿನಲ್ಲಿ ಓದಿ ಅದೇ ವಚನ. ನೋಡಿ, ನಿನ್ನೂ ಆಧಾರ చేసుకున్నట్టుకై ತನ್ನನ್ನು ತಾನು ಪ್ರೋತ್ಸಾಹಿಸಿಕೊಳ್ಳುವವನು ಯಾರಿಲ್ಲಂತೆ. ನೋಡಿ, ದೇವರಿಗೆ ಸ್ತೋತ್ರವಾಗಿ. ಇವತ್ತಿನ ಸಂದೇಶದ ಸಾರಾಂಶ ಇದಾಗಿರುವಂಥದ್ದಾಗಿದೆ. ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ. ದೇವರ ವಾಗ್ದಾನ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯ ದೇವಜನರೇ, ನಿನ್ನ ಕಡೆಗೆ ತಿರುಗಿ ನಿನ್ನನ್ನು ಪ್ರಾರ್ಥಿಸಿ ನಿನ್ನನ್ನು ಆಧಾರ ಮಾಡಿಕೊಳ್ಳುವಂಥ ವ್ಯಕ್ತಿ ಇಲ್ಲವೇ ಇಲ್ಲ ಅಂತೆ. ಎಷ್ಟೊಂದು ದುರಾದೃಷ್ಟಕರವಾದಂಥ ಸಂಗತಿ. ನಿನ್ನ ಆಶ್ರಯವನ್ನು ಪಡೆದು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ತ್ರಾಣವುಳ್ಳ ವ್ಯಕ್ತಿ ಇಲ್ಲವೇ ಇಲ್ಲ ಅಂತೆ. ಎಷ್ಟು ದುರಾದೃಷ್ಟಕರವಾದಂಥ ಸಂಗತಿ. ನಾವು ನಂಬಿದ್ದೇವೆ ಅಂತ ಹೇಳಿ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದೇವೆ. ನಂಬಿಕೆ ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸದಿಂದ ಇರುವುದು. ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಕರ್ತನು ಆತನು. ಬೈಬಲ್ ಹೇಳ್ತದೆ, ದೇವರ ಬಳಿಗೆ ಬರುವಂಥವನು ದೇವರಿದ್ದಾನೆ. ತನ್ನನ್ನು ನಂಬುವವರಿಗೆ ಎಲ್ಲ ಕಾರ್ಯಗಳನ್ನು ಆತನು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬುವುದು ಅವಶ್ಯ ಎಂಬುದಾಗಿ 11ನೇ ಅಧ್ಯಾಯದಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೀತಾನೆ. ಆದರೆ ಈ ಮೊದಲನೇ ಸಾಲಿನಿಂದ ಕೊನೆ ಸಾಲಿನ ತನಕ ಕೂತುಕೊಂಡಿರುವಂಥ ಹಿರಿಯರೇ, ತಾಯಿಯಂದರೆ, ಯವನಸ್ಥರೇ, ಕುಟುಂಬಸ್ಥರೇ, ನಿಮ್ಮ ಒಂಟಿತನದ ಸಂದರ್ಭದಲ್ಲಿ ಬಲಹೀನತೆ ಬಂದಾಗ, ಅನಾರೋಗ್ಯ ಬಂದಾಗ, ಕೇಸ್ಗಳು ಉಂಟಾದಾಗ, ಅನೇಕ ಸಂದರ್ಭಗಳಲ್ಲಿ ಬಲಹೀನತೆಗಳು ಉಂಟಾದಾಗ ಯಾರಿಗಾದರೂ ಕಾಲ್ ಮಾಡಿ ಹೇಳ್ತೇವೆ. ನಮ್ಮ ಕಷ್ಟನ ಅವ್ರ ಹತ್ರ ಹಂಚ್ಕೊಳ್ತೇವೆ. ಅವ್ರ ಬಳಿನಲ್ಲಿ ಮಾತನಾಡ್ತೇವೆ. ಅವರು ನಮ್ಮ ಕಷ್ಟನ ನಮ್ಮ ಕಣ್ಣೀರನ್ನೆಲ್ಲ ಕೇಳಿ ಊರಿಗೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಬೈಬಲ್ ಹೇಳ್ತದೆ, ಕರ್ತನ ಸನ್ನಿಧಾನದಲ್ಲಿ ಆ ಕನಿಷ್ಠವಾದಂಥ ಆ ಪ್ರತಿಕೂಲವಾದಂಥ ಪರಿಸ್ಥಿತಿನಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋದಕ್ಕೂ ಸಹ ನಮಗೆ ಸಾಧ್ಯವಾಗೋದಿಲ್ಲ ಅಂತೆ. ಆತನ ಆಶ್ರಯವನ್ನು ಬೇಡಿಕೊಳ್ಳುವಂಥ, ಬಲ ಹೊಂದುವಂಥ, ತನ್ನನ್ನು ತಾನು ಬಲಪಡಿಸಿಕೊಳ್ಳುವಂಥ ತ್ರಾಣ ಶಕ್ತಿ ಯಾರಲ್ಲೂ ಇಲ್ಲ ಅಂತೆ. ಯಾರಲ್ಲೂ ಇಲ್ಲ ಅಂತ. ಎಷ್ಟು ವಿಪರ್ಯಾಸವಾದಂಥ ಸಂಗತಿ ಆತ್ಮೀಯ ದೇವಜನರೇ. ಈ ಲೋಕದಲ್ಲಿ ನೀನು ಹುಟ್ಟಿದಂದಿನಿಂದ ಈ ದಿನದ ತನಕ ಅದೇ ಕಾರ್ಯವನ್ನು ನೀನು ಮಾಡ್ತಾ ಇದ್ದಿ. ಬೇರೆಯವರಿಗೆ ಆಧಾರ ಮಾಡಿಕೊಡ್ತಿ, ಬೇರೆಯವರ ಆಶ್ರಯವನ್ನೇ ಬಯಸಿ, ಬೇರೆ ಯಾರಾದರೂ ಹೆಲ್ಪ್ ಮಾಡಬೇಕು, ಬೇರೆ ಯಾರಾದ್ರು ಬಂದು ನನಗೆ ಸಪೋರ್ಟ್ ಮಾಡಬೇಕು, ಬೇರೆ ಯಾರಾದರೂ ಬಂದು ನನ್ನ ಜೊತೆನಲ್ಲಿ ನಿಂತ್ಕೋಬೇಕು, ಅವರಿದ್ದಿದ್ರೆ ಚೆನ್ನಾಗಿರ್ತಿತ್ತು, ನೀನು ಬಾ ನೀನು ಬಾ ನೀನು ಬಾ ಅಂತ ಕರೆಯುವಂಥ ನಿನಗೆ ಪರಿಶುದ್ಧಾತ್ಮ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನೀನು ಆರಾಧಿಸುವ ದೇವರಿಗಿಂತ ದೇವರಿಗಿಂತ ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ನೀನು ಆರಾಧಿಸುವಂಥ ದೇವರಿಗಿಂತ ದೊಡ್ಡ ಸಹಾಯಕನು ಯಾರಿದ್ದಾರೆ? ನೀನು ಆರಾಧಿಸುವಂಥ ಆ ದೇವರಿಗಿಂತಲೂ ಸ್ವಸ್ಥತೆ ಕೊಡುವಾತನು, ಬಿಡುಗಡೆ ಕೊಡುವಾತನು, ಅನೇಕ ವಿಧವಾದ ಬಂಧನಗಳಿಂದ ಬಿಡಿಸುವಾತನು, ನಿನ್ನ ಕಣ್ಣೀರು ಒರೆಸುವಾತನು ಯಾರಿದ್ದಾರೆ? ಯಾರಿದ್ದರೆ ಹೇಳ್ರಿ. ಯಾರಿದ್ದಾರ? ಯಾರೂ ಇಲ್ಲ ರೀ ಪ್ರೀತಿಯುಳ್ಳ ದೇಶನ್ರೆ.
ಈ ಪ್ರಪಂಚದಲ್ಲಿ ನಮಗೆ ಯಾರು ಸಹಾಯ ಮಾಡೋದಕ್ಕೆ ಆಗೋದೇ ಇಲ್ಲ. ಒಂದು ಸತ್ಯ ತಿಳ್ಕೊ, ನಾನು ಆಗ್ಲೇ ಹೇಳಿದೆ, ಒಂದು ದಿನ, ಒಂದು ಗಂಟೆ, ಒಂದು ವಾರ, ಒಂದು ತಿಂಗಳು ಹೆಲ್ಪ್ ಮಾಡ್ಬೋದು, 3-4 ದಿನ ಆಧಾರವಾಗಿರ್ಬೋದು. ಶಾಶ್ವತವಾದ ಆಧಾರ, ಆಶ್ರಯ ಯೇಸು ಕ್ರಿಸ್ತನೇ ಆಗಿರುವುದಕ್ಕಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ದೇವಶ್ರೇ, ನಮ್ಮನ್ನು ನಾವೇ ಬಲಪಡಿಸಿಕೊಳ್ಳಬೇಕು. ನಮ್ಮನ್ನು ಬಂದು ಯಾರು ಮೇಲಕ್ಕೆತ್ತೋದಕ್ಕಾಗೋದಿಲ್ಲ. ಒಂದು ಡೈಲಾಗ್ ಇದೆ ಲೋಕದಲ್ಲಿ, ಭಾಳ ಪ್ರಚಲಿತವಾದಂಥ ಡೈಲಾಗ್, ನಮ್ಮನ್ನು ನಾವೇ ಹೀರೋ ಮಾಡ್ಕೋಬೇಕು, ನಮ್ಮನ್ನು ಯಾರು ಹೀರೋ ಮಾಡಲ್ಲ ಅಂತ. ನಮ್ಮನ್ನು ನಾವೇ ಏನು ಮಾಡ್ಕೊಳ್ಬೇಕು? ಹೀರೋ ಮಾಡ್ಕೋಬೇಕು. ನಮಗೆ ಯಾರು ಬಂದು ಮೇಕಪ್ ಹಚ್ಚಲ್ಲ, ಸೂಟ್ ಕೊಡಲ್ಲ, ನಮಗೆ ಬೂಟ್ ಕೊಡಲ್ಲ, ಕೈಯಲ್ಲಿ ಕತ್ತಿ ತೆಗೆದುಕೊಂಡು ಯುದ್ಧ ಮಾಡ ಅಂತ ಹೇಳಲ್ಲ. ಅದು 4 ದಿನದ ಕತೆ, ಅದಷ್ಟೇ. ನಮ್ಮನ್ನು ನಾವೇ ಹೀರೋಗಳು ಮಾಡ್ಕೊಳ್ಬೇಕು. ಯಾಕೆ ಅಂದರೆ ದೇನಾಕ್ಕೆ ಸ್ತೋತ್ರವಾಗಲಿ, ಅಷ್ಟು ಬಲಿಷ್ಠವಾದಂಥ ತಂದೆ, ತಾಯಿ, ಆಧಾರ, ಆಶ್ರಯ ನಮ್ಮ ಕರ್ತನಾಗಿದ್ದಾನೆ. ಸಂತೋಷವಾಗಿರೋರು ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಡೀ ಬೈಬಲಲ್ಲಿ ತಮ್ಮನ್ನು ತಾವು ಬಲಪಡಿಸಿಕೊಂಡಂಥ 2 ವ್ಯಕ್ತಿಗಳಿದ್ದಾರೆ. ಅವರನ್ನು ಯಾವತ್ತೂ ನೀವು ಮರಿಬಾರ್ದು ನಿಮ್ಮ ಲೈಫಲ್ಲಿ. ಇವತ್ತಿನಿಂದ 2 ವ್ಯಕ್ತಿಗಳಿದ್ದಾರೆ. ಅವರು ಬಲಶಾಲಿಗಳು ಅಲ್ಲ, ಅವರು ಶ್ರೀಮಂತರು ಅಲ್ಲ, ಅವರು ಆರೋಗ್ಯವಂತರು ಅಲ್ಲ, ಅವರು ನೀತಿವಂತರು ಅಲ್ಲ, ಅವರು ಪರಿಶುದ್ಧರು ಅಲ್ಲ, ಅವರು ಪಾಪಿಗಳು ಅಲ್ಲ. ಆ 2 ವ್ಯಕ್ತಿಗಳು ನಮ್ಮನ್ನು ನೋಡುವಂಥ ಸಂದರ್ಭದಲ್ಲಿ ದೇವನಾಕ್ಕೆ ಸ್ತೋತ್ರವಾಗಲಿ ಎಷ್ಟು ಬಲ ಹೊಂದುತ್ತೇವೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಜನರೇ, ಒಂದು ದಿನ ಯೇಸು ಸ್ವಾಮಿ ಎರಿಕೋ ಎನ್ನುವಂಥ ಆ ಗೋಡಿಯನ್ನು ದಾಟಿ ಪಕ್ಕದಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ 2 ವ್ಯಕ್ತಿಗಳು ಇರ್ತಾರೆ. ಅವ್ರು ಯಾರಂದರೆ ಕಣ್ಣು ಕಾಣದ ಕುರುಡರು, ಕಣ್ಣುಗಳು ಕಾಣದೇ ಇರುವಂಥ ಕುರುಡರು. ಆ ಕುರುಡರಿಗೆ ಒಂದು ನಂಬಿಕೆ ಬರ್ತದೆ, ಏನಂದರೆ ಯೇಸು ಸ್ವಾಮಿ ಈ ಮಾರ್ಗದಲ್ಲಿ ಹೋಗುತ್ತಾ ಇದ್ದಾನೆ ಎಂಬುದಾಗಿ ನೆನೆಸಿದ ಆ ವೇಳೆಯಲ್ಲಿ, ಆ ಶಬ್ದ ಕೇಳಿದಂಥ ಸಂದರ್ಭದಲ್ಲಿ ಆ 2 ಕುರುಡರು ಯೇಸು ಸ್ವಾಮಿನ ಕುರಿತು ಹೊರಗಡೆ ತೋರಿಕೆಗೋಸ್ಕರವಾಗಿ ಮಾತನಾಡದೆ ಮನಸಾರೆ ಆ ಮಾರ್ಗದಲ್ಲಿ ಹೋಗುತ್ತಿರುವಂಥ ಯೇಸು ಸ್ವಾಮಿಯನ್ನು ಕೂಗ್ತಾರೆ. ತಮ್ಮನ್ನು ತಾವು ಆ ಕರ್ತನಲ್ಲಿ ಹೇಗೆ ಬಲಪಡಿಸಿಕೊಳ್ತಾರೆ. ದೇನಾಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ಗಮನಿಸುವಂಥವರಾಗೋಣ. ದೇನಾಕ್ಕೆ ಸ್ತೋತ್ರ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 30ನೇ ವಚನ. ಥ್ಯಾಂಕ್ ಯು ಜೀಸಸ್. ಆಗ ದಾರಿಯ ಮಗ್ಗುಲಲ್ಲಿ ಕೂತಿದ್ದ 2 ಕುರುಡರು. ಎಷ್ಟು ಜನ ಕುರುಡರಂತೆ? ಗಟ್ಟಿಯಾಗಿ ಹೇಳಬೇಕು. ಎಷ್ಟು ಜನ ಕುರುಡರು? 2 ಕುರುಡರು. ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ಕೇಳಿ, ಸ್ವಾಮಿ ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಏನು ಮಾಡಿದ್ರಂತೆ ಅವರು? ಕೂಗಿಕೊಂಡರಂತೆ. ಎಲ್ಲರೂ ಹೇಳ್ಬೇಕು, ಏನು ಮಾಡಿದ್ರು ಅವರು? ಏನಂತ ಕೂಗಿಕೊಂಡರಂತೆ? ದಾವಿದ ಕುಮಾರನೇ ನಮ್ಮನ್ನು ಕರುಣಿಸು ಎಂಬುದಾಗಿ ಕೂಗಿದರಂತೆ. ಆತ್ಮೀಯ ದೇವಜನರೇ, ಇಬ್ಬರಿಗೇನಿಲ್ಲ? ನಮಗೆ ಕಣ್ಣಿದೆ, ಬಾಯಿ ಇದೆ, ಕಿವಿ ಇದೆ, ನಿಂತ್ಕೊಳ್ಳೋಷ್ಟು ಶಕ್ತಿ ಇದೆ. ಯಾರಿಗೆ ಬೇಕಾದರೂ ದಾರಿ ತೋರಿಸುವಂಥ ನಿಜವಾದ ಕುರುಡರು ನಾವು. ಆದರೆ ಆ ಕುರುಡರಿಗಿರುವಂಥ ಭಕ್ತಿ ನಮ್ಮಲ್ಲಿ ಕಾಣ್ತಾ ಇಲ್ಲ. ನಮಗೆ ನಾಚಿಕೆಯ ಸ್ವಭಾವ. ನಾವು ಎಂಥ ಜನ ಅಂದರೆ, ಒಂದು ವೇಳೆ ದೇವ ಮಂದಿರಕ್ಕೆ ನಾವು ಬಂದಿದ್ದೇವೆ, ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ, ಎಲ್ಲರೂ ಬಾಯನ್ನು ಅಗಲವಾಗಿ ತೆರೀರಿ ಅಂದ್ರೇ ತೆರೆಯೋದು. ನೀವಾಗಿ ಯಾವತ್ತೂ ಸದಾ ಬಾಯನ್ನು ಅಗಲವಾಗಿ ತೆರೆಯಲ್ಲ. ನೀವಾಗಿ ಯಾವಾಗಲೂ ಯೇಸಪ್ಪ ನನ್ನನ್ನು ಕರುಣಿಸು, ಯೇಸುವೇ ನನ್ನನ್ನು ರಕ್ಷಿಸು, ಯೇಸಪ್ಪ ಈ ದುಃಖದಿಂದ, ಈ ವೇದನೆಯಿಂದ ನನ್ನನ್ನು ಬಿಡಿಸು ಎಂಬುದಾಗಿ ನಾವು ಯಾರು ಸದಾ ಆಸಕ್ತಿಯಿಂದ ಕೂಗುವಂಥ ವ್ಯಕ್ತಿಗಳಲ್ಲ.
ಇನ್ನೊಬ್ಬರ ಸಪೋರ್ಟ್ ತೆಗೆದುಕೊಂಡೇ ಕೂಗುವಂಥ ವ್ಯಕ್ತಿಗಳು, ಇನ್ನೊಬ್ಬರು ಹೇಳಿದ ಮೇಲೇ ನಾವು ಆ ಕಾರ್ಯವನ್ನು ಮಾಡುವಂಥ ವ್ಯಕ್ತಿಗಳು. ಬೈಬಲ್ ಏನು ಹೇಳ್ತದೆ ಗೊತ್ತಾ? ದಿನಕ್ಕೆ ಸ್ತೋತ್ರವಾಗಲಿ. ಬೇರೆಯವರ ಮಾತನ್ನು ಕೇಳಿ ನೀನು ಪ್ರಾರ್ಥನೆ ಮಾಡುವುದರಾದರೆ ಆ ಪ್ರಾರ್ಥನೆಗೆ ಪ್ರತ್ಯುತ್ತರ ಸಿಗೋದಿಲ್ಲ. ಬೈಬಲಲ್ಲಿ ಬೇರೆಯವರ ಕೂಗನ್ನು ಕೇಳಿ ನಾನು ಅವ್ರ ಕಣ್ಣೀರನ್ನು ಒರೆಸ್ತೇನೆ ಎಂಬುದಾಗಿದೆಯಾ, ಅಥವಾ ನಿನ್ನ ಕೂಗನ್ನು ಕೇಳಿ ನಾನು ನಿನ್ನ ಕಣ್ಣೀರನ್ನು ಒರೆಸ್ತೇನೆ ಎಂಬುದಾಗಿದೆಯಾ? ಹೇಳ್ರಿ, ಯಾರ ಕಣ್ಣೀರನ್ನು ಯಾರು ಒರೆಸ್ತಾರೆ? ಯಾರು ಕೂಗ್ತಾರೋ, ಯಾರಿಗೆ ಕಣ್ಣೀರಿದೆಯೋ, ಯಾರಿಗೋ ಮನೋವೇದನೆ ಇದೆಯೋ, ಯಾರಿಗೋ ದುಃಖ ಇದೆಯೋ, ಯಾವ ಪರಿಸ್ಥಿತಿ ಕೆಟ್ಟದಾಗಿದೆಯೋ ಅವ್ರ ಕೂಗನ್ನು ಕೇಳಿ ಅವರ ಕಣ್ಣೀರನ್ನು ದೇವರು ಒರೆಸ್ತಾರೆ. ನಿನಗಾಗಿ ಬೇರೆಯವರು ಯಾರಾದರೂ ಕೂಗಿದರೆ ನಿನ್ನ ಕಣ್ಣೀರು ದೇವರು ಒರೆಸಲ್ಲ, ಅವ್ರ ಕಣ್ಣೀರನ್ನು ಒರೆಸ್ಕೊಳ್ತಾರೆ. ದೇವರ ವಾಕ್ಯ ಸುಮ್ಮನೆ ಹೇಳೋದಿಲ್ಲ. ಈ ಕುರುಡರಿಗೆ ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಕೀರ್ತನೆಯಲ್ಲಿ ಭಕ್ತನಾದಂಥ ದಾವೀದನು ಬರೆದಿರುವಂತಹ ಸಂಗತಿ, ಬಾಯನ್ನು ಅಗಲವಾಗಿ ತೆರೆಯಿರಿ ಆಗ ನಿಮ್ಮನ್ನ ತುಂಬಿಸುವೇನೆ ಎಂಬುದಾಗಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಆಗ ಬಂದು ಬಿಡಿಸುವೆನೆ ಎಂಬುದಾಗಿ, ಕಣ್ಣೆತ್ತಿ ಪರ್ವತಗಳ ಕಡೆ ನಾನು ನೋಡುತ್ತೇನೆ. ಅವರಿಗೆ ಕಣ್ಣೇ ಇಲ್ಲ, ಆತ್ಮಿಕ ಕಣ್ಣುಗಳು ಮಾತ್ರ ಬಹಳ ಪವಿತ್ರವಾಗಿ ಯೇಸು ಸ್ವಾಮಿನ ನೋಡ್ತಾ ಇದ್ದಾವೆ. ಹಲ್ಲೆಲೂಯ. ಕಣ್ಣೆತ್ತಿ ಪರ್ವತಗಳನ್ನು ನೋಡ್ತಾ ಇದ್ದೇನೆ. ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ಹೊರತು ಯಾವ ನರಪ್ರಾಣಿಯಿಂದಲೂ ಬರಲ್ಲ ಅಂತ ಇವರಿಗೆ ಗೊತ್ತು. ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾರೋ ಕರ್ಕೊಂಡು ಬಂದು ಅವರಿಗೆ ದೇವರ ವಾಕ್ಯ ಕೇಳಿಸಿರಬಹುದು. ಆ ವಾಕ್ಯ ಅವರ ಕಿವಿನಲ್ಲಿ ನಾಟಲ್ಪಟ್ಟಿರಬಹುದು. ಎಲ್ಲಕ್ಕೆ ಸ್ತೋತ್ರ. ಇವಾಗ ಆಲ್ರೆಡಿ ಬಾರ್ತಿಮ ಎನ್ನುವಂಥ ಆ ವ್ಯಕ್ತಿ ಭಿಕ್ಷೆ ಬೇಡುತ್ತಾ ಇರುವಂಥ ಸಂದರ್ಭದಲ್ಲಿ ಅವನ ಕೂಗನ್ನು ಕೇಳಿ ಅವನಿಗೆ ಕಣ್ಣು ಕೊಟ್ಟಂಥ ದೇವರು ನಮಗೆ ಕಣ್ಣು ಕೊಡಲ್ವಾ, ನಮಗೂ ಸದಾ ಬೆಳಕು ಕೊಡ್ತಾನೆಂಬುದಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಯೇಸುವನ್ನು ಆಧಾರ ಮಾಡಿಕೊಳ್ಬೇಕೆಂಬುದಾಗಿ ಅವರು ಕೂಗ್ತಾ ಇದ್ದಾರೆ. ದನಕ್ಕೆ ಸ್ತೋತ್ರವಾಗಲಿ. ಆ ಕೂಗನ್ನು ಕೇಳಿದಂಥ ಆ ಜನರಿದ್ದಾರಲ್ಲ, ಕೆಳಗಡೆ ಹೋದ ಮನೆ ಸ್ತೋತ್ರ, ಆ ಗುಂಪಿನವರು ಸುಮ್ಮನಿರಿ ಎಂದು ಅವರನ್ನು ಗದರಿಸಲು. ನೋಡಿ, ದನಕ್ಕೆ ಸ್ತೋತ್ರವಾಗಲಿ. ಸುತ್ತಮುತ್ತಲಿರುವಂಥ ಜನರು ಹೇಗೆ ನಿನ್ನನ್ನು ಎಂಕರೇಜ್ ಮಾಡ್ತಾರಂದರೆ, ನೀನು ಕುರುಡನ, ನಿನ್ನ ಲೈಫ್ ಟೈಮ್ ನೀನೇನಿರಬೇಕು? ಕುರುಡನಾಗೇ ಇರಬೇಕು. ನೀನು ಸಾಲದಲ್ಲಿ ಬಿದ್ದಿದೀಯಾ, ಜೀವನ ಪೂರ್ತಿ ನೀನು ಇನ್ನೊಬ್ಬರ ಹತ್ರ ಕೈ ಚಾಚ್ತಾನೆ ಇರಬೇಕು. ನಿನ್ನನ್ನು ನೋಡಿ ಅವರು ನಗ್ತಾ ಇರಬೇಕು. ನೀನು ರೋಗದಲ್ಲಿದೆಯಾ, ಆ ರೋಗದಿಂದ ನರಳುವುದನ್ನು ನೋಡಿ ಒಳಗಡೆನೆ ಅವರು ನಗಬೇಕು. ಈ ಗುಂಪಿನ ಜನರು ಆ ಕುರುಡಗಳನ್ನು ನೋಡಿ ಸುಮ್ಮರಿರಿ ಎಂಬುದಾಗಿ ಆ ಕುರುಡರನ್ನು ನೋಡಿ ಏನಂತ ಗದರಿಸ್ತಾ ಇದ್ದಾರೆ? ಬಾಯಿ ಮುಚ್ಚರೋ, ಯಾಕೋ ಕಿರಿಸ್ತಾ ಇದ್ದಾರಾ? ಸ್ವಾಮಿಗೆ ಯಾಕೋ ತೊಂದರೆ ಕೊಡ್ತಾ ಇದ್ದೀರಾ? ಯೇಸು ಸ್ವಾಮಿ ನಮ್ಮಂಥ ಬಿಳೆ ಬೆಟ್ಟೆಯನ್ನು ಹುಟ್ಟುಕೊಂಡಂಥ ವ್ಯಕ್ತಿಗಳಿಗೆ ಮಾತ್ರ ಯೇಸು ಸ್ವಾಮಿ ಬಡವರ ದೇವರಲ್ಲ. ಯೇಸು ಸ್ವಾಮಿ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಇರುವಂಥ ದೇವರಲ್ಲ. ನಮ್ಮ ಹಾಗೆ ಬೆಳ್ಳಿ ಬಂಗಾರ ಹಾಕಿಕೊಂಡು ಕಾರುಗಳನ್ನು ತೆಗೆದುಕೊಂಡು ದೇವ ಮಂದಿರಕ್ಕೆ ಬಂದು ಆರಾಧನೆ ಮಾಡುವಂಥ ಆ ವ್ಯಕ್ತಿಗಳ ಕೂಗನ್ನು ಮಾತ್ರ ಕೇಳ್ತಾನೆ ಅಂತ ಬೈಬಲಲ್ಲಿದೆಯಾ? ಕೂಗನ್ನು ಕೇಳುವವನೇ ಸ್ತೋತ್ರ ಸ್ತೋತ್ರ ಅಯ್ಯ, ನೆಮ್ಮದಿ ತರುವವನೇ ಸ್ತೋತ್ರ ಸ್ತೋತ್ರ ಅಯ್ಯ. ನಾವು ಆರಾಧಿಸುವಂಥ ದೇವರು ಎಂಥ ದೇವರು? ಶಬ್ದವಾಗಿ ಆತ್ಮೀಯ ದೇವಚಂದ್ರೇ, ನೀನು ಕೂಗುತ್ತಿರುವಂಥ ಇಂದಿನ ಪರಿಸ್ಥಿತಿನಲ್ಲಿ, ನಿನ್ನ ಕುಟುಂಬದಲ್ಲಿ ನಡೆಯುತ್ತಿರುವಂಥ ಘಟನೆಗಳು, ನಿನ್ನ ಮಕ್ಕಳ ವಿವಾಹದ ಸಂಗತಿಗಳು, ನಿನ್ನ ಕುಟುಂಬದಲ್ಲಿ ಇದ್ದಿರುವಂಥ ಎಲ್ಲ ಸಾಲ ಸಂಕಟದ ಸಮಸ್ಯೆಗಳು, ಇರುವಂಥ ಎಲ್ಲ ಹೀನಾಯ ಪರಿಸ್ಥಿತಿ, ಅವಮಾನ, ನಿಂದೆ, ಅಪಹಾಸ್ಯಗಳು, ನೀನು ದೇವ ಮಂದಿರದಲ್ಲಿ ಅಥವಾ ವೈಯಕ್ತಿಕವಾಗಿ ನಿನ್ನ ಗುಡಾರದಲ್ಲಿ ನೀನು ಕೂಗುವಂಥ ಸಂದರ್ಭದಲ್ಲಿ ಜನರು ಕೇಳಿಕೊಂಡು ಏನಂದು ಬಿಡ್ತಾರೆ ಎಂಬುದಾಗಿ, ಒಂದು ವೇಳೆ ನಿನ್ನನ್ನು ನೀನೇ ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ನೀನು ಕೂಗದೆ ನಿನ್ನ ಅಂತರಾಳದಿಂದ ಮನೋವೇದನೆಯನ್ನು ಪಡ್ತಾ ಇರುವುದಾದರೆ ನಿನಗೆ ಒಂದು ಸಂದೇಶ ಇಲ್ಲಿ
ಬರೆದಿಟ್ಟಿದ್ದಾನೆ ದೇವರ ಆತ್ಮನು. ಯೇಸುವಿನ ನಾಮದಲ್ಲಿ ದಿನಾಕ್ಕೆ ಸ್ತೋತ್ರವಾಗಲಿ. ಈ ಕುರುಡರಿಗೆ ಆ ಗುಂಪಿನ ಜನರೆಲ್ಲರೂ ಸದಾ, ನಿಮ್ಮ ಊರಿನ ಜನರು, ನಿಮ್ಮ ಒಡೋಟಿದವರು, ನಿಮ್ಮ ಮನೇಲಿರುವಂಥ ಜನರು, ಏನು ಏಸು ಏಸು ಅಂತ ಬಡ್ಕೊಂತ ಇದೆಯಲ್ಲ, ನೀನು ಬಾಯಿ ಮುಚ್ಕೊಳಕ್ಕಾಗಲ್ಲ, ಯಾವಾಗ ನೀನು ಏನೇನಾಗಿ ಏನೇನು ಹೋಗ್ಬಿಡುತ್ತಿ ಅಂತ ಹೇಳ್ತಿದ್ದಾರಲ್ಲ, ಅಂಥ ಸಂದರ್ಭದಲ್ಲಿ ದಿನಾಕ್ಕೆ ಸ್ತೋತ್ರವಾಗಲಿ. ದೇವರ ಮೇಲಿನ ಭಕ್ತಿ, ದೇವರ ಮೇಲಿನ ನಂಬಿಕೆ, ದೇವರ ಮೇಲಿನ ಒಂದು ಪ್ರೀತಿ ಇನ್ನೂ ಹೆಚ್ಚಾಗಬೇಕಂತೆ, ಕಡಿಮೆ ಆಗಬಾರ್ದು. ಯಾಕೆಂದರೆ ಯಾವೊಬ್ಬ ಮನುಷ್ಯನು ಗುಂಪಿನವರು ಎಂಬುದಾಗಿ ಕೇಳಲ್ಪಡುವಾಗ ಸಮಾಜದವರು, ಈ ಸಮಾಜದವರು ಯಾರೂ ಸಹ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರಲ್ಲ. ಈ ಕುರುಡರಿಗೆ ಹೇಗೆ ಗೊತ್ತಾಯಿತೋ ನನಗೆ ಗೊತ್ತಿಲ್ಲ. ಇವತ್ತು ನಾವು ಎಲ್ಲದಕ್ಕೂ ಹೆದರ್ತೇವೆ, ಸಮಾಜಕ್ಕೆ ಹೆದರ್ತೇವೆ, ಜನರಿಗೆ ಹೆದರ್ತೇವೆ, ಬಲಶಾಲಿಗಳಿಗೆ ಹೆದರ್ತೇವೆ, ಸಮಸ್ಯೆಗಳಿಗೆ ಹೆದರ್ತೇವೆ. ಕುತ್ಕೊಳ್ಳ್ರೋ ಕುರುಡ್ರ, ಬಾಯಿ ಮುಚ್ಚಿರೋ ಕುರುಡ್ರ ಎಂಬುದಾಗಿ ಬಲಿಷ್ಠವಾದಂಥ ವ್ಯಕ್ತಿಗಳು, ಬಲಿಷ್ಠವಾದಂಥ ಜನರು, ಬಲಿಷ್ಠವಾದಂಥ ಭಕ್ತಿವಂತರು ಎಂದುಕೊಂಡಂಥ ವ್ಯಕ್ತಿಗಳು ಆ ಮನುಷ್ಯರನ್ನು ಬಾಯಿ ಮುಚ್ಚಿಸೋಕ್ಕೆ ಹೋದರೂ ಸದಾ ಮುಂದೆ ಓದಮ್ಮ. ಗದರಿಸಲು ಅವರು ಸ್ವಾಮಿ ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಹೆಚ್ಚಾಗಿ ಕೂಗಿಕೊಂಡರು. ಚಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ಅವ್ರು ಯಾರಿಗೆ ಸೊಪ್ಪಾಗ್ತಾ ಇಲ್ಲ? ಗುಂಪಿನ ಜನರಿಗೆ ಸೊಪ್ಪಾಗ್ತಾ ಇಲ್ಲ. ಬಾಯಿ ಮುಚ್ಚ್ರೋ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳಿಗೆ ಗೌರವ ಕೊಡ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇವರ ಕೂಗು ಇನ್ನೂ ಗಟ್ಟಿಯಾಗಿ ಹೇಳ್ರಿ, ಇನ್ನೂ ಹೆಚ್ಚಾಗ್ತಾ ಇದೆ. ಅವರ ಶಬ್ದಕ್ಕೆ, ಅವರ ಭಯಕ್ಕೆ, ಅವರ ಆಟಂಕಕ್ಕೆ ಅವರು ತೋರಿಸುವಂಥ ಗದರಿಸುವಿಕೆಯೆಲ್ಲ ಇವರು ಸೊಪ್ಪೇನೆ ಹಾಕ್ತಾ ಇಲ್ಲ. ಇವರಿಗೆ ಬೇಕಾಗಿರುವುದು ಸ್ವಸ್ಥತೆ. ಆ ಸ್ವಸ್ಥತೆ ದೇವರಿಂದ ಹೊರತು, ಆ ಸ್ವಸ್ಥತೆ 39 ಚಾಟಿ ಏಟುಗಳನ್ನು ಹೊಡಿಸಿಕೊಂಡು, ದಿನಕ್ಕೆ ಸ್ತೋತ್ರವಾಗಲಿ, ಈ ಲೋಕದಲ್ಲಿ ದೇವರ ಮಕ್ಕಳೇ, ಪ್ರಪಂಚದಲ್ಲಿ ವಾಸಿ ಆಗದೇ ಇರುವಂಥ ಎಲ್ಲ ರೋಗಗಳನ್ನು ವಾಸಿ ಮಾಡುವಂಥ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಇದೆ ಎಂಬುದಾಗಿ ಇನ್ನು ಶಿಲುಬೆಗೆ ಹೋಗೋದಕ್ಕಿಂತ ಮೊದಲೇನೆ ಈ ಮಕ್ಕಳಿಗೆ, ಈ ಭಕ್ತರಿಗೆ ಗೊತ್ತಿತ್ತು, ಈ ಯೇಸುವೇ ನಮಗೆ ಕಣ್ಣು ಕೊಡುತ್ತಾನೆ ಎಂಬುದಾಗಿ, ಈ ಯೇಸುವೇ ನಮ್ಮನ್ನು ಬಲಪಡಿಸುತ್ತಾನೆ ಎಂಬುದಾಗಿ ಅವರು ಗದರಿಸುತ್ತಿರುವಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಾಗಿ ಕೂಗಿಕೊಂಡರಂತೆ. ಅವರು ಕೂಗಿದಾಗ ನಡೆದ ಅದ್ಭುತವೇ ಅದ್ಭುತ. ಓದಮ್ಮ. ದಿನಕ್ಕೆ ಸ್ತೋತ್ರವಾಗಲಿ. ಆಗ ಯೇಸು ನಿಂತು, ದಿನಕ್ಕೆ ಸ್ತೋತ್ರವಾಗಲಿ. ಯಾರು ನಿಂತರಂತೆ? ಚಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಜೋರಾಗಿ ತಟ್ರಿ. ಹಲ್ಲೆಲೂಯ. ನಿಮಗೆ ಅರ್ಥನೇ ಆಗಿಲ್ಲ. ಯಾರು ನಿಂತರು? ಇನ್ನೊಂದ್ಸಾರಿ ಹೇಳ್ರಿ, ಯಾರು ನಿಂತರು? ಯೇಸು ಅಂದ ತಕ್ಷಣ ನಿಮಗೆ ಸಾಮಾನ್ಯವಾದಂಥ ಸಂಗತಿ ಅನಿಸ್ಬಿಡ್ತದೆ. ಯೇಸು ಸ್ವಾಮಿ ನಿಂತ್ಕೊಡ್ತಾನಂದ್ರೆ ಏನ್ರಿ ಅರ್ಥ? ಯೇಸು ಸ್ವಾಮಿಯನ್ನು ಮೆರವಣಿಗೆ ಮಾಡಿಸ್ಕೊಳ್ಳೋದಕ್ಕೆ CM PM ಅಲ್ಲಿ ಕರೆದಿರಲಿಲ್ಲ. ಯೇಸು ಸ್ವಾಮಿ ಕಾಮನ್ ಆಗಿ ಆ ಮಾರ್ಗದಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಯಾರು ಕೂಗ್ತಾ ಇದ್ದಾರೆ? ಕಡುಬಡವರು, ದಿಕ್ಕಿಲ್ಲದವರು, ಭಿಕ್ಷೆ ಬೇಡುವಂತಹ ವ್ಯಕ್ತಿಗಳು, ಯಾರ ಗಣನೆಗೆ ಬಾರದೇ ಇರುವಂತಹ ವ್ಯಕ್ತಿಗಳು. ಆತ್ಮೀಯ ದೇವಶನರೇ, ನಿಮಗೆ ಅರ್ಥ ಆಗ್ತಾ ಇದೆಯಾ? ಯಾರ ಬಲವಿಲ್ಲದೆ, ಯಾರ ಆಶ್ರಯವಿಲ್ಲದೆ, ಯಾರ ಆಧಾರವಿಲ್ಲದೆ, ಬೀದಿನಲ್ಲಿ ಧೂಳಲ್ಲಿ ಅವರಿಗೆ ಹಣ ಹಾಕ್ತಾರೋ, ಕಲ್ಲು ಹಾಕ್ತಾರೋ ಕಣ್ಣೇ ಕಾಣಲ್ಲ ಅಂಥ ಘೋರವಾದಂಥ ಕುರುಡುತನದಲ್ಲಿ ಬಿದ್ದಂಥ ಆ ವ್ಯಕ್ತಿಗಳು ಕೂಗಿದಾಗ ಯಾರು ನಿಂತಿರಂತೆ? ಯೆಹೋಶುವನು ಗಿಬ್ಯೋನಿನಲ್ಲಿ ಒಂದು ಸಾರಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ನಿಂತಿರಂತೆ? ಎಲ್ಲಿ ಯುದ್ಧ ಮಾಡ್ತಾ ಇದ್ದ? ಆತನು ಪ್ರಾರ್ಥನೆ ಮಾಡಿದಾಗ ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರ ನಿಂತಿರಂತೆ. ಎಲ್ಲಿ ತನಕ ನಿಂತಿರಂತೆ? ಆ ಯುದ್ಧದಲ್ಲಿ ಜಯವನ್ನು ಹೊಂದುವ ತನಕ 24 hours ಸೂರ್ಯ ಅದೇ ಸ್ಥಳದಲ್ಲಿ, ಸೂರ್ಯ ಅದೇ ಸ್ಥಳದಲ್ಲಿ, ಚಂದ್ರ ನಿಂತುಕೊಂಡ್ರಂತೆ. ಆ ಬೆಳಕಿನಲ್ಲಿ ಯೆಹೋಶುವನು ಯುದ್ಧ ಮಾಡಿ ಜಯಿಸಿದನಂತೆ. ಯೆಹೋಶುವನ ಪ್ರಾರ್ಥನೆಯನ್ನು ಕೇಳಿ ಯಾರು ನಿಂತರಂತೆ? ಈಗ ನಾರು ಬಾಯಿ ಬಿಟ್ಟು ಹೇಳ್ರಪ್ಪ, ಯಾರು ನಿಂತರು?
ಯೆಹೋಶುವನ ಪ್ರಾರ್ಥನೆಯನ್ನು ಕೇಳಿ ಸೂರ್ಯ ಚಂದ್ರ ನಿಂತರು ಅಂತ ನಾವು ಪ್ರಸಂಗ ಮಾಡಿದರೆ ಹಲ್ಲೇಲೂಯ ಎಂಬುದಾಗಿ ಕಿರಿಸುವಂಥ ನೀವು, ಇಬ್ಬರು ಕುರುಡರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಇಬ್ಬರು ಕುರುಡರ ಪ್ರಾರ್ಥನೆಯ ಆ ಶಬ್ದಕ್ಕೆ, ಅವರ ಅಂತರಾಳದ ಮಾರ್ಧನಿಯನ್ನು ಕೇಳಿ ದೇವಕ್ಕೆ ಸ್ತೋತ್ರವಾಗಲಿ, ಸರ್ವ ಲೋಕದ ಒಡೆಯನಾಗಿರುವಂಥ, ಸೃಷ್ಟಿಗೆ ಯಜಮಾನನಾಗಿರುವಂಥ, ವಿಶ್ವದ ಚಕ್ರವರ್ತಿ ಆಗಿರುವಂಥ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ನಿಂತನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ದೇವರ ಯಾರು ಕೂಗನ್ನ ದೇವರು ಕೇಳ್ತಾನೆ ಗೊತ್ತಾ? ಯಾರು ದಿಕ್ಕಿಲ್ಲವೋ, ಯಾರು ಅನಾಥರೋ, ಯಾರು ಬಡವರು, ಯಾರು ಕಣ್ಣೀರಿನಲ್ಲಿದ್ದಾರೋ, ಯಾರು ಒಂಟಿತನದಲ್ಲಿದ್ದಾರೋ, ಯಾರು ಬಲಹೀನರಿದ್ದಾರೋ, ಯಾರು ಅನಾರೋಗ್ಯದಲ್ಲಿ ಬಿದ್ದಿದ್ದಾರೋ, ಯಾರು ಶತ್ರು ಬಾಧೆಗಳಿಂದ ಇದ್ದಾರೋ, ಯಾರು ಅನೇಕ ವಿಧವಾದ ಬಂಧನಗಳಿಂದ ಮುರಿಯಲ್ಪಟ್ಟಿದ್ದಾರೋ, ಅವ್ರ ಸ್ವರಾನೇ ದೇವರಿಗೆ ಕೇಳಿಸೋದು, ಅವ್ರ ಸ್ವರಾನೇ ದೇವರಿಗೆ ಮುಟ್ಟುವಂಥದ್ದು. ನೀನು ಏನಾಗಿದೆಯೋ ನನಗೆ ಗೊತ್ತಿಲ್ಲ, ಅದಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಸ್ವರ, ನಿನ್ನ ಶಬ್ದ ದೇವರಿಗೆ ಕೇಳ್ತಾ ಇಲ್ಲ. ನಿನ್ನ ಕಷ್ಟ ತೀರ್ತಾ ಇಲ್ಲ, ನಿನ್ನ ಸಮಸ್ಯೆಗಳು ಪರಿಹಾರವಾಗ್ತಾ ಇಲ್ಲ, ನಿನಗಿರುವಂಥ ಸಂದಿಗ್ಧ ಪರಿಸ್ಥಿತಿಗಳಿಂದ ಹೊರಗಡೆ ನೀನು ಬರ್ತಾ ಇಲ್ಲ, ನಿನ್ನ ವಿಷಯದಲ್ಲಿ ಯೇಸು ಸ್ವಾಮಿ ನಿಂತುಕೊಳ್ತಾ ಇಲ್ಲ. ನಿನ್ನ ಮಾತಿಗೆ, ನಿನ್ನ ಶಬ್ದಕ್ಕೆ, ನೀನು ಕೂಗಾಡುವಂಥ ಆ ಕೂಗಿಗೆ ಆತನಿಗೆ ಕಿವಿನೇ ಕೇಳ್ತಾ ಇಲ್ಲ. ಆದರೆ ಅದರಲ್ಲಿ ಅರ್ಥ ಏನಂದರೆ, ದೇವಕ್ಕೆ ಸ್ತೋತ್ರವಾಗಲಿ ಪ್ರೀತಿಯುಳ್ಳ ದೇವಶಂಟ್ರೆ, ನಾವು ಯೇಸುವನ್ನು ಬಿಟ್ಟು ಅನೇಕರನ್ನು ನಾವು ಆಧಾರ ಮಾಡಿಕೊಂಡಿದ್ದೇವೆ ಅಂತ ಅರ್ಥ. ಯೇಸುವನ್ನು ಬಿಟ್ಟು ಅನೇಕರಿಗೆ ಆಶ್ರಯ ಮಾಡಿಕೊಂಡಿದ್ದೇವೆ ಎಂಬುದಾಗಿ ಅರ್ಥ. ನನ್ನ ಬದುಕಿನಲ್ಲಿ ನಾನು ಸತ್ಯ ಹೇಳ್ತಾನೆ, ದೇವಕ್ಕೆ ಸ್ತೋತ್ರವಾಗಲಿ. ದೇವ ಮಂದಿರದಲ್ಲಿ ನಿಂತು ನಾನು ಕೂಗಿ ಹೇಳ್ತಾನೆ, ದೇವಕ್ಕೆ ಸ್ತೋತ್ರ. ಎಂಥ ಸಂದಿಗ್ಧವಾದ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲೂ ಸದಾ ಆತ್ಮೀಯ ದೇವಶಂಟ್ರೆ, ವಿಶ್ವಾಸಿಯಾಗಿದ್ದ ಆ ದಿನಮಾನಗಳಲ್ಲಿ ನಾನು ಈ ದೇವರೇ ಬೇಡ ಅಂತ ಹೇಳಿದಂಥ ಸಂಗತಿಗಳು 1 ಸಾರಿ 2 ಸಾರಿ ಉಂಟು. ಯಾಕಂದರೆ ನಿಮ್ಮ ಹಾಗೆ ನಾನು ಬದುಕಿದಂಥ ವೇಳೆಯಲ್ಲಿ ಯಾವಾಗ ನನ್ನ ಕೈನಲ್ಲಿ ಬೈಬಲ್ ಬಂದು ದೇವರ ಸೇವಕ ಎಂಬುದಾಗಿ ನಾನು ಅನಿಸ್ಕೊಂಡನು, ಅವತ್ತಿನಿಂದ ಈ ತನಕ ನನ್ನ ಬದುಕಿನಲ್ಲಿ ಸಾವಿಗೆ ಹತ್ತಿರವಾಗಿ ಹೋಗಿ ಬಂದಿದ್ದೇನೆ. ಆ ಸಂದರ್ಭ ಬಂದಾಗಲೂ ಸದಾ ನಾನು ಡಾಕ್ಟ್ರನ್ನ ಆಧಾರ ಮಾಡಿಕೊಳ್ಳಿಲ್ಲ, ಜನರನ್ನ ಆಧಾರ ಮಾಡಿಕೊಳ್ಳಿಲ್ಲ. ನನ್ನ ಆಧಾರ, ನನ್ನ ಆಶ್ರಯ ದೇವರೇ ಆಗಿದ್ದಾನೆ. ಅದಕ್ಕೆ ಇವತ್ತು ಇಲ್ಲಿ ಬದುಕಿಸಿದಂಥ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಇವತ್ತು ನಿಮ್ಮ ಮನಕಣ್ಣುಗಳನ್ನು ದೇವರ ಆತ್ಮನು ತೆರೆ ಮಾಡಲಿ. ನಾಳಿನ ವಿಷಯಕ್ಕಾಗಿ, ಭವಿಷ್ಯತ್ತಿನ ವಿಷಯಕ್ಕಾಗಿ ಅನೇಕ ಸಾರಿ ನಮ್ಮ ಕುಟುಂಬದಲ್ಲಿ ಈ ಪರಿಸ್ಥಿತಿಗಳು ಬಂದಿರ್ತದೆ. ನಾವೆಷ್ಟು ಭಕ್ತಿವಂತರಂತ ನಾವು ತೋರ್ಕೊಳ್ಳುವಂಥ ಸಂದರ್ಭದಲ್ಲಿ ಸದಾ ಅಪನಂಬಿಕೆಯ ಮಾತುಗಳು ನಮ್ಮ ಒಳಗಡೆ ಬಂದುಬಿಟ್ಟಿರ್ತದೆ. ದೇವಕ್ಕೆ ಸ್ತೋತ್ರ. ಬೇರೆಯವರನ್ನು ಬೆಟ್ಟು ಮಾಡಿ ನಾವು ತೋರಿಸೋದಲ್ಲ. ನಾವೇನಾದರೂ ಬಿಸ್ನೆಸ್ ಮಾಡಬೇಕು, ನಾವೇನಾದರೂ ವೈಯಕ್ತಿಕವಾಗಿ ನಾವು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಮುಂದೆ ಫ್ಯೂಚರ್ ಏನು, ಮುಂದೆ ಭವಿಷ್ಯತ್ತೇನು ಎಂಬುದಾಗಿ ನಾವೇ ಯೋಚನೆ ಮಾಡ್ತಿರ್ತೇವೆ. ಆತ್ಮೀಯ ದೇವಶಂಟ್ರೆ, ಇಷ್ಟೆಲ್ಲ ಆಧಾರ, ಇಷ್ಟೆಲ್ಲ ಆಶೀರ್ವಾದ, ಇಷ್ಟೆಲ್ಲ ಕೃಪೆಯನ್ನು ತೋರಿಸಿದಂಥ ನಮ್ಮ ಬದುಕಿನಲ್ಲಿ ಈ ರೀತಿಯಾದಂಥ ಬಲಹೀನತೆಯ ಮಾತುಗಳು ನಮ್ಮ ಬಾಯಿನಲ್ಲಿ ಬರುವಂಥ ಸಂದರ್ಭದಲ್ಲಿ ಇವತ್ತು ನಾನು ದೇವರಾತ್ಮನಿಗೆ ನಾನು ಕ್ಷಮಾಪಣೆಯನ್ನು ಕೇಳುತ್ತೇನೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಇನ್ನು ನೀವು ತೆನಾಕೆ ಮಹಿಮುಂಟಾಗಲಿ. ಈ ವಾರ ಹೇಳಿದಂಥ ವಾಕ್ಯ ಬರುವ ವಾರದಲ್ಲಿ ಕೇಳಿದರೆ ಹೇಳಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಜನರನ್ನು ನೀವು ಆಧಾರ ಮಾಡಿಕೊಂಡಿರುವಂಥ ನಿಮಗೆ ಇನ್ನೂ ನಾನು ಒತ್ತಾಯ ಮಾಡಿ ಕೇಳಿದರೆ ಇನ್ನೇನು ಉತ್ತರ ಕೊಡೋದಕ್ಕೆ ಸಾಧ್ಯ? ನೀವು ಆತ್ಮೀಯ ದೇವಶಂಟ್ರೆ, ಕರ್ತನ ಸನ್ನಿಧಾನದಲ್ಲಿ ನಮ್ಮ ದೇವರು ಏನು ನುಡಿದಿದ್ದಾನೋ ಅದನ್ನು ನೆರವೇರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಏನು ವಾಗ್ದಾನ ಮಾಡಿದಾನೋ ಆ ವಾಗ್ದಾನಗಳಲ್ಲಿ ಒಂದು ಸೊನ್ನೆನೂ ಸದಾ ತೆಗೆದು ಹಾಕದ ಹಾಗೆ ಪ್ರತಿಯೊಂದನ್ನು ಪರಿಪೂರ್ಣಗೊಳಿಸುವ ದೇವರಾಗಿದ್ದಾನೆ. ನಿನ್ನ ಬದುಕಿನಲ್ಲಿ ದೇವಕ್ಕೆ ಸ್ತೋತ್ರವಾಗಲಿ. ಇವತ್ತು ಗುಂಪನ್ನು ನೋಡಿ ನೀನು ಅಂಜುತ್ತಾ ಇರುವುದಾದರೆ, ಅಥವಾ ಸಮಾಜ ಏನು ಅನ್ನುತ್ತೆ ಎಂಬುದಾಗಿ ಇವತ್ತು ಸದಾ ಹೆದರ್ಕೊಂಡು 50% ನೀನು ಇರುವುದಾದರೆ, ಅಥವಾ ನಾನು ಅವರನ್ನು ಮೆಚ್ಚಿಸಬೇಕು, ಇವರನ್ನು ಮೆಚ್ಚಿಸಬೇಕೆಂಬುದಾಗಿ ಇವತ್ತು ಸದಾ ಮನುಷ್ಯನನ್ನು ನೀನು ನಂಬಿರುವುದಾದರೆ, ಆತ್ಮೀಯ ದೇವಚಂದ್ರ, ಯೇಸು ಸ್ವಾಮಿ ನಿನ್ನ ಬದುಕಿನಲ್ಲಿ ನಿಂತು ಹೋಗೋದಿಲ್ಲ. ಯೇಸು ಸ್ವಾಮಿ ನಿಂತು ನಿನ್ನ ಬದುಕಿನಲ್ಲಿ ಅದ್ಭುತಗಳನ್ನು ನಡೆಸೋದಿಲ್ಲ. ಯಾರು ನನಗೆ ದಿಕ್ಕಿಲ್ಲ, ನನಗೆ ಯಾರು ಇಲ್ಲಪ್ಪ, ನೀನೇ ನನ್ನ ಉಸಿರು, ನೀನೇ ನನ್ನ ಶ್ವಾಸ, ನೀನೇ ನನ್ನ ಧ್ಯಾಸ, ನೀನೇ ನನಗೆಲ್ಲವೂ ಎಂಬುದಾಗಿ ಆತನನ್ನೇ ಅಂಟಿಕೊಳ್ತಾರೋ ಅವರ ಜೀವಿತದಲ್ಲಿ ಧೂಳಿನಿಂದ ಆತನು ಮಹಿಮಾಸನದ ಕಡೆಗೆ ಎತ್ತುಕೊಂಡು ಹೋಗುವಂಥ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ.
ಹಲ್ಲೆಲೂಯ. ಆ ಗುಂಪಿನ ಜನರು ಆ ಕುರುಡನ್ನ ಗದರಿಸುವಂತ ಸಂದರ್ಭದಲ್ಲಿ ಅವರು ಇನ್ನೂ ಹೆಚ್ಚು ಕೂಗಿದರು. ಆಗ ಯೇಸು ಸ್ವಾಮಿ ನಿಂತನಂತೆ. ನಿಂತು ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ ಎಂದು ಕೇಳಲು ಅವರು ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಅಂದರು. ಹಲ್ಲೆಲೂಯ, ಹಲ್ಲೆಲೂಯ. ನಿಜವಾಗ್ಲೂ ಸಲ ಅವರ ಕಣ್ಣುಗಳು ಆಲ್ರೆಡಿ ತೆರೆದು ಬಿಟ್ಟಿದ್ದಾವೆ. ಅವರಿಗೆ ಕಣ್ಣಿಲ್ಲದೆ ಇರ್ಬೋದು, ಆತ್ಮಿಕ ಕಣ್ಣುಗಳು ಅವರು ತೆರೆದಿದ್ದರಿಂದಲೇ ಯೇಸು ಸ್ವಾಮಿ ಹತ್ತಿರಕ್ಕೆ ಹೋಗಿ ಯೇಸು ಸ್ವಾಮಿನ ಅಂತರಾಳದಿಂದ ಕೂಗಿ, ಯೇಸು ಸ್ವಾಮಿಯ ವಿಷಯದಲ್ಲಿ ಯಾರಿಗೂ ಗೌರವ ಕೊಡದೆ ನೀನೇ ನನಗೆ ದಿಕ್ಕು ಎಂಬುದಾಗಿ ಆತನಿಗೆ ಅಂಟಿಕೊಂಡು ಅವರು ಕೂಗಿದ್ರು. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಾದದ್ದು ಯಾರಿಗೆ? ನನಗೆ ಮತ್ತು ನಿನಗೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಪವಿತ್ರವಾದ ಆರಾಧನೆಗೆ ಬಂದಿರುವಂಥ ಸಹೋದರ ಸಹೋದರಿ, ಅಮ್ಮ, ತಾಯಿ, ತಂಗಿ, ನೀನು ಯಾವುದಕ್ಕಾಗಿ ಭಯ ಪಡ್ತಾ ಇದೆಯೋ, ಯಾವ ಸಂಗತಿಗಳು ಇವತ್ತು ನಿನ್ನನ್ನು ಮರೆಮಾಚಿ ನಿಂತುಕೊಳ್ಳುವ ಹಾಗೆ ಮಾಡಿದಾವೋ, ಯಾವ ವಿಧವಾದ ಪ್ರತಿಕೂಲವಾದ ಪರಿಸ್ಥಿತಿಗಳು ನಿನ್ನ ಬದುಕಿನಲ್ಲಿ ನಿನ್ನ ಬಾಯಿ ಹೊರಗಡೆ ಸ್ತೋತ್ರ ಬರದ ಹಾಗೆ, ದೇವರಿಗೆ ಆರಾಧನೆ ಮಾಡದ ಹಾಗೆ, ದೇವರನ್ನು ಸ್ತುತಿಸಿದ ಹಾಗೆ, ದೇವರಿಗೆ ಕೊಂಡಾಟ ಮಾಡದ ಹಾಗೆ, ಆತ ನಮ್ಮನ್ನು ಎತ್ತಿ ಹಿಡಿಯದ ಹಾಗೆ ಯಾವ ಬಲಹೀನತೆ ನಿನ್ನನ್ನು ಕಾಡಿದೆಯೋ, ಯಾವ ಪಾಪ ನಿನ್ನನ್ನು ಆವರಿಸಿಕೊಂಡಿದೆಯೋ ನನಗೆ ಗೊತ್ತಿಲ್ಲ. ಯೇಸುವಿನ ನಾಮದಲ್ಲಿ ನಿನ್ನ ಜೀವನ ಪೂರ್ತಿ ಈ ಇಬ್ಬರನ್ನು ಮರಿಬೇಡ. ಇವರಿಬ್ಬರು ಯಾರು ಗೊತ್ತಾ? ಕುರುಡರು. ಹಲ್ಲೆಲೂಯ, ಹಲ್ಲೆಲೂಯ. ಹರೇ, ಇಬ್ಬರು ಕುರುಡರು ಕೂಗಿದ ತಕ್ಷಣ ಅವರ ಕಣ್ಣುಗಳು ಬರುವ ಹಾಗೆ ದೇವರ ಅದ್ಭುತಗಳನ್ನು ನಡೆಸಿದನಲ್ಲ. ನನಗೆ ಕಣ್ಣು ಕಾಣ್ತದೆ, ನನಗೆ ಕಿವಿ ಇದೆ, ನನಗೆ ಬಾಯಿ ಕಾಣ್ತದೆ, ನನಗೆ ಹೃದಯ ಇದೆ, ನಾನು ಓಡಾಡ್ತೇನೆ, ನನಗೆ ಯಾರು ಕರ್ಕೊಂಡು ಓಡಾಡಬೇಕಾಗಿಲ್ಲ. ಇನ್ನೊಬ್ಬರಿಗೆ ದಾರಿ ತೋರಿಸುವಂತ ನಾನೇ ದಾರಿ ತಪ್ಪಿದ್ನ? ನಿಜವಾದ ಮಾರ್ಗದಲ್ಲಿ ನಡೆಯಬೇಕಾದಂಥ ನಾನು ಇವತ್ತು ಅನ್ಯ ಮಾರ್ಗದಲ್ಲಿ ನಡೀತಾ ಇದ್ದೇನಾ? ನಿಜವಾದಂಥ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿರುವಂಥ ನಾನು ಇವತ್ತು ಆಶೀರ್ವಾದಕ್ಕೆ ತಡೆಯಾಗಿ ನಿಂತ್ಕೊಂಡಿದ್ದೇನಾ? ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಕುರುಡರಿಗೆ ಯಾರು ಬಲಪಡಿಸಲಿಲ್ಲ. ಎಲ್ಲರೂ ತುಳಿಯೋರೆ. ಹಲ್ಲೆಲೂಯ. ಎಲ್ಲರೂ ಗದರಿಸುವವರೇ, ಎಲ್ಲರೂ ಅವರ ಬಾಯಿ ಮುಚ್ಚಿಸೋರೆ. ಅವ್ರು ಯಾರು ಆಶ್ರಯವನ್ನು ಪಡೆದುಕೊಳ್ಳದೆ ಅವ್ರು ತಮ್ಮನ್ನೇ ತಾವು ಬಲಪಡಿಸಿಕೊಂಡರಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮಗೆ ನಿನಗೆ ಯಾರು ಬಂದು ಸಪೋರ್ಟ್ ಮಾಡಲ್ಲ, ಯಾರು ಬಂದು ನಮ್ಮ ಜೊತೆನಲ್ಲಿ ನಿಂತ್ಕೊಳ್ಳಲ್ಲ. ನಮ್ಮನ್ನು ನಾವೇ ಬಲಪಡಿಸಿಕೊಳ್ಬೇಕು. ಯಾರಲ್ಲಿ ಬಲಪಡಿಸಿಕೊಳ್ಳಬೇಕು? ನಮ್ಮನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾವು ಬಲಪಡಿಸಿಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕು. ನಮ್ಮಲ್ಲಿ ಇರುವಾತನು ಈ ಲೋಕದಲ್ಲಿ ಇರುವಾತನಿಗಿಂತಲೂ ಅಂತ ನಿನ್ನ ಮನ ಕಣ್ಣುಗಳು ತೆರೆಯಲ್ಪಡಬೇಕು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಮ್ಮಲ್ಲಿರುವಾತನು ಈ ಲೋಕದಲ್ಲಿ ಇರುವಾತನಿಗಿಂತಲೂ ದೊಡ್ಡವನು ಎಂಬುದಾಗಿ ನಿನ್ನ ಮನ ಕಣ್ಣುಗಳು ತೆರೆಯಲ್ಪಡುವಾಗ ಅದ್ಭುತಗಳನ್ನು ನೀನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಅದ್ಭುತಗಳನ್ನು ಮಾಡುವಂಥ ದೇವರೇ ನಿನ್ನ ಬಳಿಯಲ್ಲಿ ಬಂದು ನಿಂತುಕೊಳ್ಳುತ್ತಾನೆ. ನಿನ್ನ ಬಾಯನ್ನು ಅಗಲವಾಗಿ ತೆರೆಯುವಾಗ, ಮನದಾಳದಿಂದ ಯೇಸುವನ್ನು ನೀನು ಆಧಾರ ಮಾಡಿಕೊಳ್ಳುವಾಗ, ಹೃದಯಾಂತರಾಳದಿಂದ ನನಗೆ ಆತನೇ ದಿಕ್ಕು ಧೈರ್ಯ ಎಂಬುದಾಗಿ ನೀನು ನಂಬುವಾಗ ಯಾರು ಬರ್ತಾರಮ್ಮ? ಯೇಸು ಸ್ವಾಮಿನೇ ಬರ್ತಾರೆ. ನಿನ್ನ ಮನೆ ಮಾರ್ಗದಲ್ಲೇ ಆತನು ಬರ್ತಾರೆ. ನಿನ್ನ ಕೂಗನ್ನೇ ಕೇಳ್ತಾರೆ, ಅಲ್ಲಿ ನಿಂತ್ಕೊಳ್ತಾರೆ. ನನಗೆ ಕಣ್ಣು ಕೊಡ್ತಾರೆ, ಒಳ್ಳೆ ಹೃದಯ ಕೊಡ್ತಾರೆ, ಒಳ್ಳೆ ಮನಸ್ಸು ಕೊಡ್ತಾರೆ. ನೆನಾಕಿ ಸ್ತೋತ್ರವಾಗಲಿ. ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕು. ಒಂದು 20 ಕಪ್ಪೆ ಒಂದೇ ಸಾರಿ ಬಾವಿಗೆ ಬಿದ್ದುವಂತೆ. 20 ಕಪ್ಪೆಗಳು ಬಿದ್ದು ಒದ್ದಾಡ್ತಿರುವಂಥ ಸಂದರ್ಭದಲ್ಲಿ ಅಯ್ಯೋ ಇಷ್ಟು ದೊಡ್ಡ ಬಾವಿನ ಹತ್ತೋಕ್ಕಾಗಲ್ಲ ಅಂತ ಹೇಳಿ ಮಾತನಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರೂ ಹತ್ತೋಕ್ಕಾಗಲ್ಲ, ನಾವು ಈ ಬಾವಿನಲ್ಲೇ ಇದ್ಬಿಡೋಣ ಅಂತ ಹೇಳುವಾಗ ಒಂದು ಕಪ್ಪೆ ಮಾತ್ರ ಕಷ್ಟ ಪಡುತ್ತಾ ಪಡುತ್ತಾ ಮೇಲೆ ಹಾರ್ತಾ 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 ಅದು ಬರ್ತಿರುವಾಗ ಕೆಳಗಿನವ್ರ ಕಪ್ಪಿಗಳೆಲ್ಲ ನೋಡ್ತಾರೆ, ನೋಡಿ ಈಗ ಬೀಳ್ತಾನೆ ನೋಡು, ಈಗ ಬೀಳ್ತಾನೆ ನೋಡು, ಈಗ ಬೀಳ್ತಾನೆ ನೋಡು ಅಂತ ಹೇಳಿ ಅವು ತುಂಬ ಖುಷಿ ಖುಷಿಯಾಗಿ ನೀರಿನಲ್ಲಿ ಆಟ ಆಡ್ತಾ ಇದ್ವಂತೆ. ಆಟ ಆಡ್ತಿರುವಂಥ ಆ ಕಪ್ಪೆಗಳನ್ನು ನೋಡಿ ತಿರುಗಿ ಸದಾ ಇವನು ಈ ಕಪ್ಪೆ ನೋಡಿದೆ ಹೇಗೋ ಕಷ್ಟಪಟ್ಟು ಆ ಬಾವಿ ಏರಿ ಮೇಲೆ ಬಂದಂಥ ಸಂದರ್ಭದಲ್ಲಿ ಉಳಿದ ಕಪ್ಪೆಗಳೆಲ್ಲ ಕೇಳಿದ್ವಂತೆ, ನಾವು ಎಷ್ಟೋ ಹೇಳಿದ್ವಿ ನೀನು ಹತ್ತಕ್ಕಾಗಲ್ಲ ಅಂದರೆ ನೀನು ಹತ್ತು ಬಿಟ್ಟೆ ಅಲ್ಲ
ಅಂತ ಕೇಳಿದಾಗ ಆ ಕಪ್ಪೆ ಹೇಳ್ತಂತೆ, ನೀವೇನು ಮಾತಾಡಿದ್ರು ನಾನು ಕಿವಿನೇ ಕೇಳಲಿಲ್ಲ ನನಗೆ ಅಂತ. ನೀವೇನು ಮಾತನಾಡ್ತಿದ್ರೋ ನನ್ನ ಕಿವಿಗೆ, ನನ್ನ ಪ್ರಯತ್ನ ಒಂದಿತ್ತು. ಏನು ಪ್ರಯತ್ನ? ಅಷ್ಟೇ. ಆತ್ಮಿಕತೆ ಬದುಕಿನಲ್ಲಿ ಸಹ ಅಷ್ಟೇ. 1000 ಜನ ನೀನು ಉದ್ಧಾರ ಆಗಲ್ಲ, ನೀನು ಮೇಲಕ್ಕೆ ಬರಲ್ಲ, ನೀನು ಎದ್ದೋಳಲ್ಲ, ನಿನ್ನ ಬದುಕಿಷ್ಟೇ, ನಿನ್ನ ಜೀವನ ಇಷ್ಟೇ, ನಿನ್ನ ಸೇವೆ ಇಷ್ಟೇ, ನಿನ್ನ ವಿದ್ಯಾಭ್ಯಾಸ ಇಷ್ಟೇ, ನಿನ್ನ ಮನಸ್ಸು ಇಷ್ಟೇ, ಉದ್ಧಾರ ಆಗಲ್ಲ ಅಂತ 1000 ಜನ ಬರ್ತಾರೆ, 1000 ಮಾತನಾಡ್ತಾರೆ. ಅವುಗಳನ್ನು ಕೇಳ್ಕೊಂಡು ಕೂತ್ಕೊಂಡ್ರೆ ಆ ಗುಂಪಿನಲ್ಲಿ ನೀನೊಬ್ಬನಾಗಿರ್ತೀಯ. ಅವನು ಯಾರು ಕೇಳದೆ ನಾನು ಸಾಧಕನಾಗಬೇಕೆಂಬುದಾಗಿ ನೀನು ಮನಸ್ಸು ಮಾಡಿ ನಿನ್ನ ಪ್ರಯತ್ನವನ್ನು ಮಾಡ್ತೀಯೋ ಆ ಪ್ರಯತ್ನದ ಜೊತೆಗೆ ದೇವರು ಇರ್ತಾರೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಯಿತೋ ಗೊತ್ತಿಲ್ಲ, ದಿನಕ್ಕೆ ಸ್ತೋತ್ರವಾಗಲಿ. ಈ ಗುಂಪಿನವರ ಗದರಿಸುವಿಕೆ, ಈ ಗುಂಪಿನವರ ಮಾತುಗಳು, ಈ ಲೋಕದ ಆಚರಣೆ, ಈ ಲೋಕದ ಕ್ರಿಯೆಗಳು, ಈ ಲೋಕದ ಮಾತುಗಳು, ಮನುಷ್ಯರ ಆಲೋಚನೆಗಳು, ಅವ್ರು ಬಿಟ್ಟು ಹೋಗ್ತಾರೆ, ಇವ್ರು ಬಿಟ್ಟು ಹೋಗ್ತಾರೆ, ಅವ್ರು ನನ್ನ ಜೊತೆನಲ್ಲಿರಲ್ಲ, ಇವ್ರು ನನ್ನ ಜೊತೆನಲ್ಲಿರಲ್ಲ, ಇವೆಲ್ಲ ಸೆಂಟಿಮೆಂಟ್ಸ್ ಎಲ್ಲ ನೀನು ಇಟ್ಕೊಂಡು ಹೋದರೆ ನಿನ್ನ ಲೈಫಲ್ಲಿ ನಿನ್ನ ಮೇಲಕ್ಕೆ ಬರಲ್ಲ. ಹಲ್ಲೆಲೂಯಾ. ಅದನ್ನೆಲ್ಲ ಜಾಡಿಸ್ತಾ ಇರಬೇಕು. ನಿನ್ನ ಪಾಡಿ ನೀನು ಹೋಗ್ತಾ ಇರಬೇಕು. ಹೋಗ್ತಾ ಇರೋ ಒಂದೆಲ್ಲ ಜಯ ಸಾಧಿಸಿದಾಗ ಅವರೇ ಹಿಂದೆ ನಿಂತು ಚಪ್ಪಾಳೆ ತಾಡ್ತಾರೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ದೇವರಾತ್ಮನು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ಇಬ್ಬರು ಕುರುಡರು ಬೇರೆಯವರ ಸಹಾಯವನ್ನು ತೆಗೆದುಕೊಳ್ಳದೆ ಅವರಿಗೆ ಅವರೇ ಇಂಪ್ರೆಷನ್ ಆದರು. ಹಲ್ಲೆಲೂಯಾ. ಅವರಿಗವರೇ ಮೋಟಿವೇಟ್ ಮಾಡಿಕೊಂಡ್ರು, ಅವರಿಗವರೇ ಇಂಪ್ರೆಷನ್ ಆದರು. ದೇವರು ಅವ್ರ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸಿದರು. ಇವತ್ತು ನಿನಗೆ ಹೇಳ್ತಾ ಇದ್ದಾನೆ ದೇವರ ಆತ್ಮನು, ಬೇರೆ ಯಾರೋ ಬೆಳೆದಿದ್ದಾರೆ, ಬೇರೆ ಯಾರೋ ಹಾಗಿದ್ದಾರೆ, ಬೇರೆ ಯಾರೋ ಹಾಗಾಗ್ಬಿಟ್ಟಿದ್ದಾರೆ. ಡೋಂಟ್ ವರಿ, ಅವರಾಗಲಿ. ನೀನು ದೇವರನ್ನು ಆಧಾರ ಮಾಡಿಕೊಂಡು ನೋಡು, ಅವ್ರಿಗಿಂತ ಟಾಪ್ ಲೆವೆಲಲ್ಲಿ ದೇವರನ್ನು ನಿನ್ನ ನಡೆದಿದ್ದಾರೆ. ಮೇಲಕ್ಕೆ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗೋಣ. ಸ್ತೋತ್ರಂ. ಸಮಯ ಸ್ವಲ್ಪ ಜಾಸ್ತಿ ಆಗಿದೆ, ನಮ್ಮನ್ನು ಕ್ಷಮಿಸ್ರಿ. ಗ್ಲೋರಿ ವಿ ವರ್ಷಿಪ್ ಲಾರ್ಡ್. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನನ್ನ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ನನ್ನ ಸೇವೆ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ನನ್ನ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ನನ್ನ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರಾದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿ ಇರಲು, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಆಧಾರ ಎಸೆಯ, ಆಧಾರ ನೀ ಬೇಕಯ್ಯ. ನನ್ನ ಮನೆಯು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ನನ್ನ ಸಭೆಯು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ತಂದೆಯಾದ ದೇವರೇ,
ಈ ಚಿಕ್ಕ ಹೆಣ್ಣಿನ ಮೇಲೆ ನಿನ್ನ ಕರುಣೆಯುಳ್ಳಂಥ ಕರ್ತನೆ ಹಸ್ತ ಪರಿಪಾಲನೆ ಮಾಡಿದ್ದಕ್ಕಾಗಿ, ನಿನ್ನ ವಾಕ್ಯಗಳಿಂದ ನಮ್ಮನ್ನು ಸಂತೈಸಿದ್ದಕ್ಕಾಗಿ ಅಪ್ಪ ದೇವರೇ ಕರ್ತನೆ, ಇದುವರೆಗೂ ನಮ್ಮ ಬದುಕಿನಲ್ಲಿ ಯಾರ್ಯಾರನ್ನೋ ನಾವು ಎದುರು ನೋಡ್ತಾ ಇದ್ದೆವು, ಯಾರ್ಯಾರ ಆಶ್ರಯವನ್ನು ಬೇಡ್ತಾ ಇದ್ದೆವು. ಆದರೆ ಕರ್ತನೆ, ನೀನೇ ನಮಗೆ ಆಶ್ರಯ, ನೀನೇ ನಮಗೆ ಆಧಾರ ಎಂಬುದಾಗಿ ಮಾತನಾಡಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳುವುದಕ್ಕೆ ತ್ರಾಣವನ್ನು ಕೊಡಪ್ಪ, ನಿನ್ನ ಆತ್ಮನ ಬಲವನ್ನು ಕೊಡಪ್ಪ. ನಿನ್ನ ಕೃಪಾ ಹಸ್ತ ಒಬ್ಬೊಬ್ಬರನ್ನು ಧೈರ್ಯಪಡಿಸಲಿ. ಒಂಟಿತನದಲ್ಲಿಯೂ, ಕಣ್ಣೀರಿನಲ್ಲಿಯೂ, ವೇದನೆಯಲ್ಲೂ, ದುಃಖದಲ್ಲಿರುವಂತಹ ವೇಳೆಯಲ್ಲಿ ನಿನ್ನ ಮಕ್ಕಳನ್ನು ನೀನು ಬಲಪಡಿಸು, ಕೈ ಹಿಡಿದು ನೀನು ನಡೆಸಪ್ಪ. ಎಲ್ಲ ಒಂಟಿತನದ ಸಂದರ್ಭದಲ್ಲಿ ನೀನೇ ಆಧಾರ ಆಶ್ರಯವಾಗಿದ್ದು ನಿನ್ನ ಮಕ್ಕಳ ಕಣ್ಣೀರನ್ನು ಒರೆಸಿ ಅವರ ಜೊತೆಯಲ್ಲಿ ನೀನು ನಡೆಯುವಂತನಾಗು. ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು. ನಡೆಯುತ್ತಿರುವ ಪಬ್ಲಿಕ್ ಎಕ್ಸಾಮಿನೇಷನಲ್ಲಿ ನಿಮ್ಮ ಕರೆಗಳು ಚಲಿಸಲಿ ದೇವರೇ. ಮುಂದೆ ಬರುವಂಥ ಎಕ್ಸಾಮಿನೇಷನಲ್ಲಿ ಸದಾ ನಿನ್ನ ಪ್ರಸನ್ನತೆ ಆವರಿಸಲಿ. ಜ್ಞಾನದ ಬಾಗಿಲನ್ನು, ಮೆಮೊರಿ ಪವರನ್ನು ನೀನು ತೆಗೆದು ಸಹಾಯ ಮಾಡುವಂತನಾಗು. ನಿನ್ನ ಮಕ್ಕಳಿಗೆ ಬೇಕಾದಂಥ ಎಲ್ಲ ಅನುಗ್ರಹಗಳಿಂದ ನೀನು ತುಂಬಿಸಿ ಈ ವಾರದ ಪ್ರಯಾಣಗಳನ್ನು, ಅವರ ವ್ಯವಸಾಯಗಳನ್ನು, ಅವರ ಕೈ ಪ್ರಯಾಸಗಳನ್ನು, ಅವರ ಉದ್ಯೋಗಗಳನ್ನು ಆಶೀರ್ವಾದ ಮಾಡು. ಬಿಸಿಲಲ್ಲಿ ನೆರಳಾಗಿ ನೀನೇ ಅವರಿಗೆ ಕರ್ತನೆ ಆಧಾರವಾಗಿದ್ದುಕೊಂಡು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ಪರಲೋಕದ ತಂದೆಯಾದ ದೇವರೇ.